नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य साक्षादधीश्वरमियां शरणं रमेशं ಸರಿ 176ನೇ ಪುಟದಲ್ಲಿ ಏನಂತಾರ ಇತಿ ಐತರೇಯ ಸಂಹಿತಾಯಾಂ ಮುಗ್ದದ ಸಂಪನ್ನಸ್ಯ ಪರಸ್ಥಾದೇವ ಅನಂತರಮೇವ ಅಂತ ವಾಕ್ಯ ಪ್ರಾರಂಭ ಆಗ್ಲಿಕ್ಕೆ ಅದು ಶ್ರುತಿಯಲ್ಲಿ ಬಂದಿರುವಂತಹ ಮಾತು. ಹಿಂದೆ ಅಲ್ಲೇನಂದಾರ, ಯಾರು ಬೃಹತಿ ಸಹಸ್ರವನ್ನ ಹೀಗೆ ಉಪಾಸನೆ ಮಾಡ್ತಾನೋ ತಿಳಿತಾನೋ ಅವನು ಅಂತ ಹೇಳ್ಬೇಕಾಗಿದೆ. ಅಲ್ಲಿ ಸಂಪನ್ನಸ್ಯ ಪರಸ್ತಾದೇವ, ಹೀಗೆ ಬೃಹತಿ ಸಹಸ್ರವನ್ನ ಉಪಾಸನೆ ಮಾಡಿದ ಮೇಲೆ ಅಂತದ. ಅಲ್ಲಿ ಆಚಾರ್ಯ ಏನ್ ಮಾಡಿದ್ರು, ಏವಕಾರವನ್ನ ಹಾಕಿದ್ರು. ಇದ್ರೊಳಗಿಲ್ಲ, ಮೂಲದಲ್ಲಿ ವೇದದಲ್ಲಿ ಇಲ್ಲ. ವೇದದಲ್ಲಿ ಎಷ್ಟದ ಅಂತ ಕೇಳಿದ್ರೆ ತಸ್ಯವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಅಂತ ಇಷ್ಟೇ ಅದ. ನಾವು 174ನೇ ಪುಟದಲ್ಲಿ ಮಂತ್ರದ 176ನೇ ಪುಟದಲ್ಲಿ ಓದ್ತಿದ್ದೀವಿ ಭಾಷೆ, ಹಿಂಗ ಕಲ್ಪನಾ ಬರೋದಿಲ್ಲ ಸ್ವಲ್ಪ. ಅಲ್ಲಿ ಸಂಪನ್ನಸ್ಯ ಪರಸ್ತಾದೇವ ಅಂದ್ರೆ ಬೃಹತಿ ಸಹಸ್ರವನ್ನು ಹೀಗೆ ಉಪಾಸನೆ ಮಾಡಿದ ಮೇಲೆ ಅಂತ. ಪರಸ್ತಾತ್ ಉಪಾಸನ ಮಾಡಿದ ಮೇಲೆ. ಅಲ್ಲಿ ಏವ ಇಲ್ಲ, ಆ ಏವಕಾರವನ್ನು ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ ಆಚಾರ್ಯರು ತಂದಿಡ್ಲಿಕ್ಕತ್ತಾರೀಗ. ಪರಸ್ತಾದೇವ ಅನಂತರಮೇವ, ಕೂಡಲೇನೆ ಅಂತ ಅರ್ಥ ಮಾಡಿದ್ರಿ ಅದನ್ನ. ಅಲ್ರಿ ಏವಕಾರ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಒಂದು ನಿಯಮ, ಶಾಸ್ತ್ರೀಯ ನಿಯಮ. ಏನಂತಾರ, ಸರ್ವಂ ವಾಕ್ಯಂ ಸಾವಧಾರಣಂ ಅಂತ ಒಂದು ವಾಕ್ಯ. ಅಂದ್ರ ಅಸತಿ ಬಾಧಕೆ, ಅಸತಿ ಬಾಧೆ, ಏನೋ ಬಾಧೆ ಇದ್ದಿದ್ದಿಲ್ಲ ಅಂದ್ರೆ ಎಲ್ಲಾ ವಾಕ್ಯಗಳನ್ನೂ ಕೂಡ ಅವಧಾರಣ ಮಾಡಬಹುದು. ಅವಧಾರಣ ಅಂದ್ರೆ ಏವಕಾರ ಸಹಿತವಾಗಿ ಮಾಡಬಹುದು. ಹೆಂಗ ನಿಯಮದು? ಸರ್ವಂ ವಾಕ್ಯಂ ಸಾವಧಾರಣಂ ಅಸತಿ ಬಾಧೆ ಅಂತ ನಿಯಮ. ಒಂದು ವಾಕ್ಯ ಇದೆ, ನಾನು ಊರಿಗೆ ಬರುತ್ತೇನೆ ಅಂತಿದೆ. ಅದರಲ್ಲಿ ನಾನು ಊರಿಗೆ ಬರುತ್ತೇನೆ ಅನ್ನೋಲಿ ಅಹಂ ಗ್ರಾಮಂ ಗಚ್ಚಾಮಿ ಅಂತನ್ನುವಾಗ ಏವಕಾರವನ್ನು ಹೇಳಬಹುದು. ಅಹಂ ಗ್ರಾಮಂ ಗಚ್ಚಾಮೇವ, ನಾ ಊರಿಗೆ ಹೋಗೇ ಹೋಗ್ತೀನಿ. ಅಲ್ರಿ ಅಲ್ಲಿ ಇಲ್ಲಲ್ರಿ ಅಂದ್ರೆ ಹೇಳಿಕ್ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಗೊತ್ತಾಯ್ತಾ? ಅದು ಸರ್ವಂ ವಾಕ್ಯಂ ಸಾವಧಾರಣಂ ಅಂತದ. ಸೀತಾಪತಿ ರಾಮ ಅಂತಿದ್ರ, ಸೀತಾಪತಿ ರಾಮ ಏವ ಸಾವಧಾನ ಮಾಡಬಹುದು. ಸೀತಾಪತಿ ಯಾರು? ರಾಮನೇ. ಅವಾಗ ಮೊದ್ಲಿಗೆ ಹೆಂಗಿತ್ತು ವಾಕ್ಯ? ಸೀತಾಪತಿಯು ರಾಮನು ಅಂತ ಇಷ್ಟಿತ್ತು. ಸೀತಾಪತಿಯು ರಾಮನು ಅಂತ ಇಷ್ಟಿದ್ದದ್ದು ಸೀತಾಪತಿಯು ರಾಮನೇ ಅಂತ ಆಗ್ಬಿಡ್ತೀವಿ. ಅದಕ್ಕೆ ಅವಧಾರಣಾ ಸಹಿತ ಅಂತ ಕರೀತಾರೆ. ಹಂಗ ಎಲ್ಲಾ ವಾಕ್ಯಗಳಿಗೂ ಹೇಳಿಕೆ ಬರ್ತದೆ. ನಿರ್ಧಾರಣ ಅಂತ ಅರ್ಥ. ಅದಕ್ಕೆ ಸಂಪನ್ನಸ್ಯ ಪರಸ್ತಾದೇವ ಅಂತಂದ್ರ ಬೃಹತಿ ಸಹಸ್ರವನ್ನು ಉಪಾಸನೆ ಮಾಡಿದ ಮೇಲೆ, ಮುಂದೆಂದೋ ಅಲ್ಲ, ಉಪಾಸನೆ ಮಾಡಿದ ಕೂಡಲೇನೇ ಅವನಿಗೆ ಮೋಕ್ಷವಾಗ್ತದೆ, ಅರ್ಥಾತ್ ಅವನಿಗೆ ಸಿದ್ಧಿ ಆಗ್ತದ. ನ ಪುನಃ ಕರ್ಮಾಂತರೇಣ ಶರೀರಾರಂಭ ಏವಂ ವಿಧೋ ಭವತಿ. ಇನ್ನು ಅವನಿಗೆ ಅದು ಸಂಚಿತ ಆಗಾಮಿ ಕರ್ಮಗಳವ, ಅದಕ್ಕ ಮತ್ತೊಂದು ದೇಹ ಬರ್ತದ ಅಂತ ಹಿಂಗಿಲ್ಲ. ಈ ಉಪಾಸನೆಯ ಫಲವಾಗಿ ಅವ ಮೋಕ್ಷವನ್ನು ಪಡಿತಾನೆ. ಕರ್ಮಾಂತರೇಣ ಅಂದ್ರೆ ಅಪ್ರಾರಬ್ಧೇನ, ಸಂಚಿತಾಗಾಮಿ ಕರ್ಮಗಳವ, ಸಂಚಿತಾಗಾಮಿ ಕರ್ಮಗಳಿಂದ ಇವನ ಶರೀರ ಬಂತು ಮತ್ತೊಂದು ಹೊಸಾದು ಅಂತ ತಿಳಿಬೇಡ್ರಿ, ಬರೋದಿಲ್ಲ. ಯಾಕೆ? ಅವನ ಉಪಾಸನೆ ಮಾಡ್ಯಾನ. ಏನು ಉಪಾಸನೆ ಮಾಡಿದ್ದಾನ? ಬೃಹತಿ ಸಹಸ್ರವನ್ನು ಅಷ್ಟು ಬಿಡಿ ಬಿಡಿಯಾಗಿ ತಿಳಿದು ಉಪಾಸನೆ ಮಾಡಿದ್ದರ ಫಲವಾಗಿ ಅವನಿಗೆ ಭಗವಂತ ಮೋಕ್ಷವನ್ನು ಕರುಣಿಸಿದ್ದಾನೆ. ಹಿಂಗಾಗಿ ಏನಿಲ್ಲ, ಜನ್ಮಾಂತರವಿಲ್ಲ. ಇಷ್ಟರ್ಥ ಮಾಡ್ಕೋಬೇಕು. ಇನ್ನ ಪ್ರಜ್ಞಾಮಯೋ ದೇವತಾಮಯೋ ಇತ್ಯಾದಿ ಪೃಥಕ್ ಪೃಥಕ್ ಮಯ ಶಬ್ದ, ಅದೇ ಮಂತ್ರದಲ್ಲಿ ಅಂದ್ರ 174ನೇ ಪುಟದಲ್ಲಿ ಹೇಳುವಾಗ ಏನಂದಾರ? ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ ಅಂತ 4 ಶಬ್ದಗಳವ. ನಾನಂತರೂ ಯಾವಾಗ ಓದಿದ್ನೋ ನೆನಪಿಲ್ಲ. ಈ ಸರ್ತಿ ಓದುವಾಗ ಬಹಳ ಆಶ್ಚರ್ಯಪಟ್ಟಿದ್ದೇನು ಅಂದ್ರೆ ಈ 4 ಶಬ್ದಗಳಿಗೂ ಶ್ರೀಮದಾಚಾರ್ಯರು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನೋ ಅರ್ಥವನ್ನು ಹೇಳಿಗತ್ತಾರೆ. ಇರೋ ಹೆಸರು ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ ಅಂತ ಇಷ್ಟದ. ನಾವು ಯಾಕಡೆ ನೋಡಿದ್ರು ಸಹಿತೇಕ, ಹೆಂಗ ನೋಡಿದ್ರು
ಈ ಶಬ್ದದಿಂದ ನಾವೇನ್ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಅರ್ಥ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದರ ಅರ್ಥವನ್ನು ಶ್ರೀಮದಾಚಾರ್ಯರು ಪುರಾಣಾಂತರ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ನಂಬರ್ ನೋಡ್ರಿ, ಪ್ರಜ್ಞಾಮಯೋ ದೇವತಾಮಯ ಇತ್ಯಾದಿ ಪೃಥಕ್ ಪೃಥಕ್ ಮಯ ಶಬ್ದ, ಪ್ರತ್ಯೇಕವಾಗಿ ಬಂದ ಮಯ ಶಬ್ದಗಳು ಅನಿರುದ್ಧಾದಿ ಚತುರ್ಮೂರ್ತೀನಾಮಪಿ ಪರಸ್ಪರ ಸಾಮ್ಯೇನ ಸರ್ವಜೀವೇಭ್ಯ ಆಧಿಕ್ಯಂ ಜ್ಞಾತವ್ಯಂ ಇತಿ ದರ್ಶಯಿತುಂ. ಅನಿರುದ್ಧಾದಿ 4 ಮೂರ್ತಿಗಳು ಪರಸ್ಪರವಾಗಿ ಸಮವಾಗಿವೆ ಮತ್ತು ಎಲ್ಲ ಜೀವರಿಂದ ಅಧಿಕವಾಗಿವೆ ಅಂತ ತಿಳಿಸ್ಲಿಕ್ಕೆ ಮಯ 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 ಅಂತ 4 ಕಡೆಗೆ ಹೇಳ್ಯಾರ. ಇದು ಆಚಾರ್ಯರ ವ್ಯಾಖ್ಯಾನ. ನಮಗ ಮೇಲ್ ನೋಡಿದ್ರೆ ಅರ್ಥ ಆಗಲ್ಲ. ಇದು ನಿಶ್ಚಿತವಾಗಿ ಹೇಳ್ತೀನಿ, ಅರ್ಥ ಆಗಲ್ಲ. ಯಾಕಂದ್ರೆ ನಾವು ಏನ್ ತಿಳಿಬಹುದು, ಒಂದು ವ್ಯಾಖ್ಯಾನ ಮಾಡ್ಯಾರ ಈಗ ಆಚಾರ್ಯ ಆಗಲೇ. ಏನಂತ? ಪ್ರಜ್ಞಾಮಯ ಅಂದ್ರೆ ವಿಶೇಷವಾದ ಜ್ಞಾನವುಳ್ಳವ ಅಂತ ಅರ್ಥ ಮಾಡ್ಯಾರ. ಬ್ರಹ್ಮಮಯ ಅನ್ನೋದಕ್ಕೆ ಗುಣವುಳ್ಳವ, ಗುಣಪೂರ್ಣ, ನಿತ್ಯನಾದ್ರಿಂದ ಅಮೃತ, ಹಿಂಗೆಲ್ಲ ಅರ್ಥ ಮಾಡಿ ಮುಗಿಸಿದ್ದಾರೆ. ಆ ಅರ್ಥ ಹೆಂಗೋ ನಮಗೆ ತಿಳಿದೀತು. ಆದ್ರೆ ಪ್ರಜ್ಞಾಮಯ ಅನ್ನೋ ಶಬ್ದಕ್ಕೆ ಅನಿರುದ್ಧ, ಹಿಂಗರ್ಥ ಎಲ್ಲಿಂದ ತಿಳಿಬೇಕು ನಮಗೆ? ಈ ಅರ್ಥ ತಿಳಿಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯರು ಚಾತುರಾತ್ಮ್ಯ ಅಂತ ಒಂದು ಗ್ರಂಥ ಅಂತ, ಇದು ಹೆಸರೇ ಕೇಳಿಲ್ಲ ನಾವಂತೂ. ನಮಗ ಬೇರೆ ಹೆಸರು ಕೇಳಲಿಕ್ಕೆ ಬಹಳಷ್ಟು ಟೈಮ್ ಅವ, ಈ ಗ್ರಂಥದ ಹೆಸರು ಕೇಳಲಿಕ್ಕೆ ಟೈಮ್ ಇಲ್ಲ ನಮಗೆ, ಕೇಳಿಲ್ಲ ನಾವು. ಯಾಕಂದ್ರೆ ನಿತ್ಯ ಬಳಕೆಯೊಳಗೆ ಇರಂಗಿಲ್ಲ, ಓದ್ಲಿಕ್ಕೆ ಬಂದಿರಂಗಿಲ್ಲ, ಅದರಿಂದ ಗೊತ್ತಿಲ್ಲ ಅಷ್ಟೇ. ಪೌರುಷೇ, ಚಾತುರಾತ್ಮ್ಯ ಅನ್ನೋದು ಪೌರುಷೇ ಗ್ರಂಥ. ಏನಾಯ್ತು ಅಲ್ಲಿ? ಪ್ರಜ್ಞಾಮಯ ಅಂತ ಶಬ್ದ. ಅದಕ್ಕೆ ಶ್ರೀಮದಾಚಾರ್ಯರು ಆ ಪ್ರಮಾಣ ವಾಕ್ಯವನ್ನು ಉದಾಹರಿಸ್ತಾರೆ. ಅಂತರ್ಯಾಮಿ ಸ್ವರೂಪೇಣ ಜ್ಞಾಪಯನ್ ಅನಿರುದ್ಧಕ ಪ್ರಜ್ಞೇತ್ಯುಕ್ತ. ಅಂತರ್ಯಾಮಿ ಸ್ವರೂಪೇಣ ಅಂತಂದ್ರೆ ಜೀವನ ಅಂತರ್ಯಾಮಿಯಾಗಿ ಇದ್ದುಕೊಂಡು ನಮಗೆ ಏನ್ ಮಾಡ್ತಾನವ ಅಂತಂದ್ರೆ ಜ್ಞಾಪಯನ್ ಅಂದ್ರೆ ತಿಳಿಸುತ್ತಾನೆ. ಅಂದ್ರೆ ಪ್ರಜ್ಞಾ ಅನ್ನೋ ಶಬ್ದವನ್ನ ಅನಿರುದ್ಧನಲ್ಲಿ ಹೊಂದಿಸ್ಲಿಕ್ಕತ್ತಾರ. ಹೆಂಗ ಅಂದ್ರೆ ಅನಿರುದ್ಧನು ಜೀವನ ಅಂತರ್ಯಾಮಿಯಾದ ರೂಪ, ಸರ್ವ ಶರೀರ ಅಂತರ್ಯಾಮಿಯಾಗಿದ್ದಾನೆ ಅನಿರುದ್ಧ. ಎಲ್ಲರ ಶರೀರದ ಅಂತರ್ಯಾಮಿಯಾಗಿದ್ದು ಮಾಡುವ ಕೆಲಸವೇನು ಅಂದ್ರೆ ಜ್ಞಾಪಯನ್, ತಿಳಿಸುವಿಕೆ. ಈ ವಸ್ತು ಹಿಂಗದ, ಈ ವಸ್ತು ಹಿಂಗದ, ನೀನ್ ಹಿಂಗಿದ್ದಿ ಅಂತ ಪ್ರತಿ ವಸ್ತುಗಳ ಜ್ಞಾನವನ್ನು ನಮಗೆ ಮಾಡಿಸಿಕೊಡ್ತಾನಾದ್ದರಿಂದ ಅವನನ್ನ ಏನ್ ಕರೀತಾರ? ಪ್ರಜ್ಞಾಮಯ ಅಂತ ಕರೀತಾರ. ಆದ್ರಿಂದ ಅನಿರುದ್ಧ ಈಸ್ ಈಕ್ವಲ್ ಟು ಪ್ರಜ್ಞಾಮಯ ಅಂತನ್ನೋ ಶಬ್ದ ಸರಿ ಹೋತು ಅಂತ ತಿಳಿಸ್ತಾರೆ ಶ್ರೀಮದಾಚಾರ್ಯ. ಅಂತರ್ಯಾಮಿ ಸ್ವರೂಪೇಣ, ಅಂತರ್ಯಾಮಿ ರೂಪದಿಂದ ಜ್ಞಾಪಯನ್, ಎಲ್ಲ ವಿಷಯಗಳನ್ನು ತಿಳಿಸ್ತಾ ಇದ್ದು ಅನಿರುದ್ಧಕ ಪ್ರಜ್ಞೇತ್ಯುಕ್ತ. ಸರಿ. ಇನ್ನ ಮತ್ತೊಂದದ ನೋಡ್ರಿ, ಏನು? ದೇವತಾಮಯ ಅಂತದ. ಆ ದೇವತಾಮಯ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪ್ರದ್ಯುಮ್ನ ಅಂತ ಅರ್ಥ. ಹೆಂಗ? ದ್ಯೋತನಾಚ ಪ್ರದ್ಯುಮ್ನೋ ದೇವತೋದಿತ. ದ್ಯೋತನಾಥ್, ದ್ಯೋತನಾಥ್ ಅನ್ನೋ ಶಬ್ದಕ್ಕೆ ಪ್ರಕಾಶಗೊಳಿಸುವುದು ಅಂತ ಅರ್ಥ. ದ್ಯುತಿ, ಬೆಳಕು, ಪ್ರಕಾಶ, ಅದು ದ್ಯುಧಾತುವಿನ ಅರ್ಥ ಅದ. ದ್ಯೋತನಾಥ ದೇವ ಅಂತ. ಅಲ್ಲಿ ಪ್ರದ್ಯುಮ್ನ ಅಂತದ, ದ್ಯುಮ್ನ ಶಬ್ದಕ್ಕೂ ಅದೇ ಅರ್ಥ. ಸರಿ, ಮುಂದೆ. ಆದ್ದರಿಂದ ಏನಾಯ್ತು? ಪ್ರಜ್ಞಾಮಯ ಅನ್ನೋ ಶಬ್ದಕ್ಕೆ ಅನಿರುದ್ಧ ಅನ್ನೋ ಅರ್ಥ ಆದ ಮೇಲೆ ದೇವತಾಮಯ ಅಂತ ಅನ್ನುವಂತಹ ಶಬ್ದಕ್ಕೆ ಪ್ರದ್ಯುಮ್ನ ಅಂತ ಅರ್ಥ ಕೊಟ್ರು. ಹೆಂಗ್ ಬಂತು ಪ್ರದ್ಯುಮ್ನ ಅನ್ನೋ ಅರ್ಥವನ್ನ ಅಂದ್ರ ದ್ಯೋತನ, ಪ್ರಕಾಶಗೊಳಿಸುವುದು. ಪ್ರದ್ಯುಮ್ನ, ಅಲ್ಲಿ ದ್ಯುಮ್ನ ಅನ್ನೋ ಶಬ್ದಕ್ಕೂ ಅದೇ ಅರ್ಥ. ಹಿಂಗಾಗಿ ಅವರ ಶಬ್ದ ಸಾಮ್ಯ ಇದರಿಂದ ಅರ್ಥ ಸಾಮ್ಯ ಬಂದು ಅವುಗಳನ್ನ ಹೇಳಿಕೊಟ್ರು. ಇನ್ ಅಮಂ ಕರೋತಿ ಯತ್ಶಾಸ್ತ್ರಂ ಮೃತಂ ಸ್ವಸ್ಮಿನ್ ಪುನಃ ಪುನಃ ಸಂಕರ್ಷಣೋ ಅಮೃತಂ. ಭಾರಿ ವಿಚಿತ್ರ. ಸಂಕರ್ಷಣ ಅಂತನ್ನೋ ಭಗವದ್ ರೂಪಕ್ಕೆ ಅಮೃತ ಅಂತ ಹೆಸರದ ಅಂತ. ಏನ್ ಸಂಬಂಧ ರೀ ಅಮೃತಕ್ಕೂ ಸಂಕರ್ಷಣಕ್ಕೆ? ಏನ್ ಸಂಬಂಧ ಅಂದ್ರೆ ಅದಕ್ಕೆ ಆಚಾರ್ಯರ ಪ್ರಮಾಣ ವಾಕ್ಯ ಅಮಂ ಅಂದ್ರೆ ಅಪರಿಮಿತವಾದ, ಶಾಸ್ತ್ರಂ ಶಾಸ್ತ್ರವನ್ನು, ಋತಂ ಪ್ರಮಾಣವಾಗಿ ಮತ್ತೆ ಬ್ರಹ್ಮಾದಿಗಳನ್ನು ಉಪದೇಶ ಮಾಡ್ತಾನಾದ್ದರಿಂದ ಅವನಿಗೇನ್ ಹೆಸರು ಅಂದ್ರೆ ಅಮೃತ, ಸಂಕರ್ಷಣ ಅಂತ ಅರ್ಥ. ಅದಕ್ಕೆ ತಿಳಿತಾ? ಅಮೃತ ಹೆಂಗ್ ಬರ್ದದನ್ನ, ಅದಕ್ಕೆ ಹೆಂಗ್ ಶಬ್ದಾರ್ಥ ಬಂತು ಅಂತ ಕೇಳ್ಬೇಡ್ರಿ. ಇಷ್ಟು ಹೇಳಿದ್ದದ ಅಷ್ಟು ಅಂದ್ರೆ ಮೊದಲನೇದು. ಈಗ ಏನು ಅಮೃತ ಅಂತದಲ್ಲ, ಅಮೃತ ಅನ್ನೋ ಕಾಲದಲ್ಲಿ ಅಮ ಅಂದ್ರೆ ಅಪರಿಮಿತವಾದ, ಋತ ಅಂತ ಅನ್ನೋ ಶಬ್ದಕ್ಕೆ ಪ್ರಮಾಣ. ಅಮಿತವಾದ ವೇದಾದಿ ಶಾಸ್ತ್ರಗಳೇ ತನ್ನ ವಿಷಯದಲ್ಲಿ ಪ್ರಮಾಣವೆಂಬುದಾಗಿ ಮತ್ತೆ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡ್ತಾನೆ. ಆದ್ದರಿಂದ ಸಂಕರ್ಷಣೆಗೆ ಅಮೃತ ಅಂತ ಹೆಸರು. ಅದಕ್ಕೆ
ಹೆಂಗ್ ಬಿಡಿಸಕದನ್ನ ಸಂ ಸರ್ವಂ ಶಾಸ್ತ್ರಂ ಸಂಕರ್ಷಣ ಅನ್ನೋದು ಬಿಡಿಸಿಕೊಳ್ಳ್ರಿ. ಸಂ ಸರ್ವಶಾಸ್ತ್ರವನ್ನು ಸ್ವಸ್ಮಿನ್ ವಿಷಯವ ತನ್ನ ವಿಷಯದಲ್ಲಿ ಸಮ್ಯಕ್ ಕರ್ಷತಿ ಕರ್ಕೊಂಡ್ಬರ್ತಾನಾದ್ರಿಂದ ಅವ ಸಂಕರ್ಷಣ ಅಂತ ಕರೆಸಿಕೊಂಡಾನ. ಭಾರಿ ವಿಚಿತ್ರ. ಅಮ ಅಂತ ಅನ್ನೋ ಶಬ್ದಕ್ಕೆ ಅಮಿತವಾದದ್ದರಿಂದ ಅಮ, ಋತ ಅನ್ನೋ ಶಬ್ದಕ್ಕೆ ಪ್ರಮಾಣ. ಅಮಿತವಾದ ಶಾಸ್ತ್ರವನ್ನು ತನ್ನ ವಿಷಯವನ್ನೇ ಹೇಳ್ತಾದ ಅಂತ ಅನ್ನೋಲ್ಲಿ ಕರ್ಕೊಂಡು ಬಂದದ್ರಿಂದ ಅವನಿಗೆ ಅಮೃತ ಅಂತ ಹೆಸರು. ಇನ್ನ ವಾಸುದೇವಸ್ತು ಬ್ರಹ್ಮಣಾತ್ ಜೀವಾನ ಮುಕ್ತಿದಾನೇನ ಬ್ರಹ್ಮೇತಿ ಕಥಿತ ಪ್ರಭು. ವಾಸುದೇವ ಬ್ರಹ್ಮಣಾತ್ ಜ್ಞಾನಾನಂದಾದಿಗಳಿಂದ ಪೂರ್ಣನಾದದ್ದರಿಂದ ವಾಸುದೇವ ಬ್ರಹ್ಮ ಅಂತ ಕರ್ಸ್ಕೋತಾನ, ಜೀವರಿಗೆ ಮುಕ್ತಿಯನ್ನು ಕೊಡ್ತಾನಾದ್ರಿಂದ ಬ್ರಹ್ಮ ಅಂತ ಕರ್ಸ್ಕೋತಾನ. ಏವಂ ಏಕೋಪಿ ಭಗವಾನ್ ಚತುರ್ಧ ಸಮುದೀರಿತ. ಹಿಂಗ ಒಬ್ಬನೇ ಭಗವಂತನಾದರೂ ಕೂಡ 4 ರೀತಿಯಿಂದ ಇದ್ದಾನ. ಸರಿ ಹೋತಾ? ಮುಗಿದೋತು. ಮುಂದೆ ನೋಡ್ರಿ. ಇನ್ನು ಮತ್ತ ಅದೇ ವೇದದಲ್ಲಿ ಸಂಭೂಯ ಅಂತ ಒಂದು ಶಬ್ದ ಬಂದದ. ಹಂಗಂದ್ರೆ ಏನು? ಸಂಭೂಯ ಅಂದ್ರೆ ಏನು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಹೇಳಿಕತ್ತಾರೆ. ಸಂ ಇತ್ಯುಪಸರ್ಗಾತ್ ಬೃಹತಿ ಸಹಸ್ರ ಸಂಪಾದನಾನಂತರಂ. ಸಂ ಪ್ಲಸ್ ಭೂಯ. ಅದು ಸಂ ಅನ್ನೋದು ಉಪಸರ್ಗ ಪ್ಲಸ್ ಭೂಯ ಅಂತದ. ಸಂಭೂಯ ಅಂದ್ರ ಬೃಹತಿ ಸಹಸ್ರವನ್ನ ಸಂಪಾದನೆ ಮಾಡಿದ ಮೇಲೆ ಭಗವದಾಧಿಕ್ಯಂ ಪುನರಾಧಿಕ್ಯೇನ ಜ್ಞಾಯತೆ ಇತ್ಯುಕ್ತಂ ಭವತಿ. ಮೊದಲೇ ಭಗವಂತ ಉತ್ತಮ ಅಂತ ತಿಳ್ಕೊಂಡಿದ್ದಾನ. ಈ ಬೃಹತಿ ಸಹಸ್ರ ಅಧ್ಯಯನ ಮಾಡಿದ ಮೇಲೆ ಅವ್ಗೇನ್ ಅನಿಸ್ತೀವೋ ಅಂದ್ರೆ, ಓಹೋ ಹಂಗಾರ ಭಗವಂತ ಇನ್ನೂ ಉತ್ತಮನಿದ್ದಾನೆ ಅಂತ ತಿಳಿದು ಬಂತಂತ. ಶಾಸ್ತ್ರ ಓದೋಕ್ಕಿಂತ ಮೊದಲು ನಮಗ ಭಗವಂತ ಉತ್ತಮ ಅಂತ ಇಷ್ಟ ತಿಳಿದಿರ್ತದ್ರಿ. ಶಾಸ್ತ್ರ ಓದಿದ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಉತ್ತಮತ್ವ ತಿಳಿದು ಬರ್ತಕ್ಕಂತಹದ್ದಾಗೆ ಇದೆ. ಅದಕ್ಕೆ ಸಂಭೂಯ ಅಂತ ಅನ್ನುವಲ್ಲಿ ಸಂ ಪ್ಲಸ್ ಭೂಯ. ಅದು ಸಂ ಪ್ಲಸ್ ಭೂಯ. ಸಂ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ಅಂತ ಅರ್ಥ. ಅವನ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋದು. ನಮಗೆ ಇಷ್ಟು ಗೊತ್ತಿದ್ದಿಲ್ಲ ಯಾವುದು, ಅವು ಗೊತ್ತಾದ. ಈಗ ಬೃಹತಿ ಸಹಸ್ರ ಓದೋಕ್ಕಿಂತ ಮೊದಲು ಆ ಬೃಹತಿ ಸಹಸ್ರದಲ್ಲಿರುವ 36,000 ಅಕ್ಷರಗಳು, ಹಗಲಿನ ನಿಯಾಮಕ, ರಾತ್ರಿ ನಿಯಾಮಕ, ವಿಷ್ಣು ರೂಪಗಳು, ಇವೆಲ್ಲ ಗೊತ್ತಿರ್ಲಿಲ್ಲ. ಸಾಮಾನ್ಯ ಬೃಹತಿ ಸಹಸ್ರ ಭಗವಂತ ಪ್ರತಿಪಾದ್ಯ ಅಂತ ಹೇಳಿದ್ವಿ. ಈಗ ಆಧಿಕ್ಯ ಬಂತಲ್ಲ, ಹಂಗ ಆಧಿಕ್ಯ ಜ್ಞಾನ ಆಗ್ತಾ ಹೋಗ್ತದ ಅಂತ ಹೇಳಿದ. ಸೂರ್ಯನಲ್ಲಿ ಶರೀರಲ್ಲಿ ಹೆಚ್ಚಿನ ಬರ್ತದ. ಸರಿ ಅದು. ಭಗವದಾಧಿಕ್ಯಂ ಪುನರಾಧಿಕ್ಯೇನ ಜ್ಞಾಯತೆ ಇತ್ಯುಕ್ತಂ ಭವತಿ. ಭಗವದಾಧಿಕ್ಯಂ ಅಧಿಕಂ ಜ್ಞಾತ್ವ, ಭಗವಂತನ ಸರ್ವೋತ್ತಮತ್ವವನ್ನು ಇನ್ನೂ ಹೆಚ್ಚು ತಿಳಿದು ದೇವತಾ ಅಪ್ಪೇತಿ ಕ್ರಮೇಣ ಪ್ರಾಪ್ನೋತಿ, ದೇವತೆಗಳನ್ನು ಹೊಂದುತ್ತಾರೆ ಕ್ರಮವಾಗಿ. ಇನ್ನು ಸತ್ತತ್ವ ಎಂಬ ಗ್ರಂಥ 72,000 ರೂಪಾಣಾಂ ಪರ್ಯುಪಾಸನಾತ್, 72,000 ರೂಪಗಳ ಉಪಾಸನೆ ಮಾಡುವುದರಿಂದ ಆಧಿಕ್ಯಂ ಜ್ಞಾಯತೆ ವಿಷ್ಣೋ, ಭಗವಂತನ ಆಧಿಕ್ಯ ಉತ್ತಮತ್ವ ಸರ್ವೋತ್ತಮತ್ವ ತಿಳಿದು ಬರ್ತದೆ. ನಿತರಾಂ ನಿಶ್ಚಿತವಾಗಿ ಪುನಃ ಪುನಃ ಮತ್ತೆ ಮತ್ತೆ. ಪ್ರಾಪ್ನೋತಿ ದೇವತಾಶ್ಚೈವ ಕೇಶವಾಂತಹ ಕ್ರಮೇಣತು, ದೇವತಾಃ ಕೇಶವಾಂತಹ, ಕೇಶವಾಂತಹ ದೇವತಾಃ ಅಂದ್ರೆ ಕೇಶವನವರೆಗಿರುವ ದೇವತೆಗಳನ್ನು ಕ್ರಮವಾಗಿ ಹೊಂದುತ್ತಾನೆ. ಸರಿ, ಹಂಗಾರೆ ಇವತ್ತಿನಿಂದ ನಿಮ್ ಪಾಠ ಗಿಟ ಎಲ್ಲ ಬಿಟ್ಬಿಟ್ಟು ನಾವು ಬೃಹತಿ ಸಹಸ್ರವನ್ನ ಕೂತ್ಬಿಡ್ತೀವಿ ಅಂದ್ರೆ ಯೋಗ್ಯ ಅಸ್ಯಾಶ್ಚ ವಿದ್ಯಾಯ ದೇವಾರಷಯ ಏವಚ ಇತ್ಯಾದಿ ಸತ್ತತ್ವೇ. ನೀ ಭಾಷಣೆ ಅಂತ ಹೋಗ್ಬಿಡಪ್ಪ. ಇದಕ್ಕ ದೇವತೆಗಳು ಋಷಿಗಳೇ ಯೋಗ್ಯರಾಗ್ಯಾರ, ನೀ ತಿಳ್ಕೊಳಿಕ್ ಯೋಗ್ಯ ಆಗಿ ಅಷ್ಟ. ಉಪಾಸನ ಮಾಡ್ಲಿಕ್ಕೆ ಬರುದಿಲ್ಲ ನಿನಗ, ನೀ ತಿಳ್ಕೋತಿ ಅಷ್ಟ. ಅದು ಏನ್ ತಿಳ್ಕೊಂಡವ? ಬೃಹತಿ ಸಹಸ್ರ ಇಷ್ಟು ವಿಸ್ತಾರವಾಗ್ಯದ ಅಂತ ತಿಳಿದುಕೊಂಡ. ಹೋಮ ಮಾಡ್ಬೇಕಾದ್ರೆ ಬೃಹತಿ ಸಹಸ್ರ ಹೋಮ ಮಾಡು, ಯಾಗ ಬೃಹತಿ ಸಹಸ್ರ ಯಾಗ ಮಾಡ. ಆದ್ರೆ ನೀ ಇದನ್ನ ಉಪಾಸನ ಮಾಡ್ತೀನಿ ಅಂತ ಮಾತ್ರ ಹೋಗ್ಬೇಡ. ಈಗ ಬೃಹತಿ ಸಹಸ್ರ ಮಾಡೋರು ಮಂತ್ರ ಹೇಳ್ತಾರ, ಅವತ್ತೇ ಹಾಕಿಸ್ತಾರ ಅಷ್ಟೇ. ಇವೆಲ್ಲ ಏನ್ ಕಲ್ಪನೆ ಇರೋದಿಲ್ಲ. ಏನೋ ಅವ್ರ ಪುರೋಹಿತ್ಯ ಭಾಗದಲ್ಲಿ ಇದ್ದವರಿಗೆ ಇವೇನ್ ಕಲ್ಪನಾ ಇರೋದಿಲ್ಲ. ಸುಮ್ನೆ ಏನೋ ದೇವರು ವಿಷ್ಣು ಸಹಸ್ರ ಇಷ್ಟ ಅಲ್ಲಿ ಕೇಳಿದ್ದಿರ್ತದೆ, ಬಹಳ ಇರೋದಿಲ್ಲ. ಪ್ರಾರಂಭದಲ್ಲಿ ಬಂತಲ್ಪ ಅಭಿನಯನ, ಗರುಡಾಕಾರದಲ್ಲಿ ಭಗವಂತ ವಾಹನದಲ್ಲಿ ಕೂತಿರ್ತಾನ, ಅದಕ್ಕೆ ಬಂತಲ್ಲ. ಯಜ್ಞಕುಂಡದ ಆಕಾರ. ಭಗವಂತ ಸರ್ವದಾ ಗರುಡ ವಾಹನ. ಅವ ಗರುಡ ವಾಹನ ಇದ್ದಾನ ಅಂತನ್ನೋದನ್ನ ಯಜ್ಞದಲ್ಲೂ ನಾವು ಹೇಳಬೇಕು. ಅವ ಅಗ್ನಿ ಒಳಗಿದ್ದು ನಮ್ಗೆ ಗೊತ್ತಾಗಂಗಿಲ್ಲ. ಆದ್ರಿಂದ ಆ ಕುಂಡವನ್ನ ಗರುಡಾಕಾರದಲ್ಲಿ ಹಾಕಿ ಉಪಾಸನ ಮಾಡೋದಷ್ಟೇ. ನಮಗ್ ಗೊತ್ತಿಲ್ಲ ಸರ್, ನಮಗ್ ನೀವು ಕೇಳಿದ್ರಿ ಅಂತ ಹೇಳಿದಷ್ಟು. ನಮಗ ಉಪಾಸನೆಯಿಂದ ಅವನಿಗೆ ಸಂಚಿತಾಗಾಮಿಗಳು ಬಾಧಿಸೋದಿಲ್ಲ ಅಂದ್ರೆ ಈ ಉಪಾಸನೆಯ ಫಲವಾಗಿ ಅವನಿಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಂದ್ರೆ ಉಪಾಸನೆ ಆಗೋ ಹಂತಕ್ಕೆ ಇರ್ತದೆ, ಇದು ಜೊತೆ ಸೇರ್ತದೆ. ಅದಕ್ಕೆ ಮುಂದಿನ ಸಂಚಿತ ಆಗಾಮಿ ಕರ್ಮಗಳು ಬಾಧಿಸೋದಿಲ್ಲ, ಮತ್ತೆ ಶರೀರ ಬರೋದಿಲ್ಲ ಅಂತ ಹಿಂಗೆ ಹೇಳಿರ್ತಾರೆ ಅಷ್ಟೆ.
ಇಲ್ಲ, ಅಪರೋಕ್ಷ ಜ್ಞಾನ ಬೇಕೇ ಬೇಕು. ಇದ್ರ ಜೊತೆಗೆ ಸೇರೋದಷ್ಟೇ. ಹಂಗಿಲ್ಲ, ಅದಕ್ಕೆ ಹೇಳಿದ್ ನಾನು, ಈ ಬೃಹತಿ ಸಹಸ್ರ ಉಪಾಸನ ಅಂತ ಅನ್ನೋದು ಅಪರೋಕ್ಷ ಜ್ಞಾನಕ್ಕೆ ಅನುಕೂಲ ಮಾಡಿಕೊಡ್ತದೆ. ತೀವ್ರ ಅಂದ್ರೆ ಬಹಳ ವೇಗವಾಗಿ ಅದಕ್ಕೆ ಅನುಕೂಲ ಆಗ್ತದೆ. ಮುಂದೆ ಆ ಜ್ಞಾನ ಆತಂದ್ರೆ ದೇಹ ಆಗೋದಿಲ್ಲ ಅಂತ. ಅದಕ್ಕೆ ಆಚಾರ್ಯರು ಇದನ್ನ ಮಾಡ್ಲಿಕ್ಕೆ ದೇವತೆಗಳು ಋಷಿಗಳೇ ಇದಕ್ಕೆ ಅಧಿಕಾರಿಗಳು ಅಂತ ಹೇಳಿದ. ಅದಕ್ಕೆ ಅಂದ್ರೆ ಏನಾಗ್ತದ, ಅವ್ರು ಈಗಾಗಲೇ ಅಪರೋಕ್ಷ ಜ್ಞಾನ ಹೊಂದ್ಬಿಟ್ಟಿರ್ತಾರೆ, ಅವರಿಗೆ ಮತ್ತೆ ಜನ್ಮ ಬರುವುದೇ ಇಲ್ಲ. ಹಂಗಾಗಿ ಅವ್ರ ಹೆಸರು ಹೇಳಿದ್ದ ಆಚಾರ್ಯರು ಅಂತ ಹೇಳಿ. ಆಗಾಮಿ ಮತ್ತು ಪ್ರಾರಬ್ಧ ಅಂತ ಹೆಸರು ಹೇಳೋದೇ ಅಪರೋಕ್ಷ ಜ್ಞಾನಿಗಳಾದ ಮೇಲೆ. ಅಲ್ಲಿವರೆಗೆ ಹೇಳಿ ಕೊಡೋದು, ಯಾಕಂದ್ರೆ ಅವ್ರು ಸಂಚಿತ ಮತ್ತು ಆಗಾಮಿ ಹೋಗ್ಬಿಡ್ತದೆ. ಈಗೇನು ಅನುಭವಿಸ್ತೈತೆ ಅದನ್ನು ಪ್ರಾರಬ್ಧ ಅಂತ ಹೇಳ್ತಾರೆ. ನಾವು ವ್ಯವಹಾರದಲ್ಲಿ ನೀವು ಮಾಡಿದ ಪ್ರಾರಬ್ಧ ಅನುಭವಿಸು ಅಂತ ಇಷ್ಟೇ ಹೇಳಿರ್ತೀವಿ. ನಮ್ದ್ರೊಳಗೆ ಯಾವ್ದು ಆಗಾಮಿ ಯಾವ್ದು ಸಂಚಿತ ಪ್ರಾರಬ್ಧ ಗೊತ್ತಾಗಂಗಿಲ್ಲ. ಅದಕ್ಕೆ ನಮ್ ಹಿರಿಯರು ಹಂಗೆ ಹೇಳ್ತಾರೆ ಪಾಠದಾಗ ಹೇಳೋ ಕಾಲಕ್ಕೆ, ಪ್ರಾರಬ್ಧ ಅನ್ನೋದು ಯಾರಿಗೆ ಅನ್ಬೇಕು ಅಂದ್ರೆ ಅಪರೋಕ್ಷ ಜ್ಞಾನಿಗಳಾಗಿ. ಈಗ ವಸಿಷ್ಠರು ವಿಶ್ವಾಮಿತ್ರರು ಇದ್ದಾರೆ, ಅವರ ಅಪರೋಕ್ಷ ಜ್ಞಾನಿಗಳು. ಅವರ ಅಪರೋಕ್ಷ ಜ್ಞಾನಿಗಳಾದದ್ದರಿಂದಾಗಿ ಏನಾಗ್ಯದ ಅಂತಂದ್ರೆ, ಭೋಗ ಮಾಡುವ ಕಾಲದಲ್ಲಿ ಏನೋ ಅವ್ರಿಗೆ ಈಗೇನು ಜನ್ಮದಲ್ಲಿ ಭೋಗ ಮಾಡ್ಲಿಕ್ಕೆ ಅದು ಪ್ರಾರಬ್ಧ ಅಷ್ಟೇ. ವರ್ತಮಾನ ಕಾಲದ ಪ್ರಾರಬ್ಧ ಅಂತ ಹೇಳೋದು. ಅವ್ರಿಗೆ ಸಂಚಿತ ಆಗಾಮಿ ಇರುವುದಿಲ್ಲ ಅವರಿಗೆ. ನಮಗೆ ಹಂಗಿರಂಗಿಲ್ಲ, ಎಲ್ಲ ಕಲಬೆರಕೆ ಆಗ್ಬಿಟ್ಟಿರ್ತದೆ, ಅಷ್ಟು ಕೂಡಿ ಬಿಟ್ಟಿರ್ತದೆ ಅಷ್ಟೇ. ಅದಕ್ಕೆ ಬೃಹತಿ ಸಹಸ್ರ ಸ್ಥಿತಾನಿ ವಿಷ್ಣು ರೂಪಾಣಿ, ಬೃಹತಿ ಸಹಸ್ರದಲ್ಲಿರುವಂತಹ ವಿಷ್ಣು ರೂಪಗಳು ಪುರುಷೇ ಸ್ಥಿತಾನಿ, ಪುರುಷನಲ್ಲವ. ಅಂದ್ರೆ ಆ ಬೆಳಗ್ಗೆ ಬಂದದ ಪಾಠ ಆಗಿದ್ದು, ಬೃಹತಿ ಸಹಸ್ರದಲ್ಲಿದ್ದ ವಿಷ್ಣುವಿನ ರೂಪಗಳೇ ಪುರುಷನಲ್ಲೂ ಅವ. ಯಾಕ? ಅದಕ್ಕೆ ಅವುಗಳಿಗೆ ಏನ್ ಹೆಸರು ಅಂದ್ರೆ ಪುರುಷೈಹಿ ಅಹೇಯತ್ವಾತ್. ಈಗ ನಮ್ಮಲ್ಲಿ ಇದ್ರ ನಾವು ಅವನ್ನ ಭಗವದ್ ರೂಪಗಳನ್ನಂತರೂ ಬಿಡ್ಲಿಕ್ಕೆ ಬರುವುದಿಲ್ಲ, ತ್ಯಾಗ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅಹಂ ನಾಮಕಾನಿ, ಅವಕ್ಕೇನ್ ಕರೀತಾರ? ಅಹಂ ಅಂತ ಹೆಸರು. ಅದಕ್ಕೆ ಯಾವುದಕ್ಕೆ ಅಹಂ ಅಂತ ಹೆಸರು? ಬೃಹತಿ ಸಹಸ್ರದಲ್ಲಿರುವ ಭಗವದ್ ರೂಪಗಳೇನು ನಮ್ಮ ಶರೀರದಲ್ಲಿದೆಯೋ ಅವುಗಳಿಗೆ ಅಹಂ ಅಂತ ಹೆಸರು. ಯಾಕೆ ಹೇಳಿಕತ್ತಾರ ಶ್ರೀಮದಾಚಾರ್ಯದನ್ನ ಅಂದ್ರೆ, ಆ ಮಂತ್ರದಲ್ಲಿ ಏನಂದಾರ? ತದ್ಯೋಹಂ ಸೋಸೌ ಯೋಸೌ ಸೋಹಂ ಅಂತದ. ಅದು ಎಲ್ಲಿ 174ನೇ ಪುಟದಲ್ಲಿ 4ನೇ ಮಂತ್ರದಲ್ಲಿ ತದ್ಯೋಗಂ ಸೋಸೌ ಯೋಸೌ ಸೋಹಂ ಅಂತದ. ಹಂಗಂದ್ರೆ ಏನು ಅಂತ ತಿಳಿದು ಬರಂಗಿಲ್ಲ. ಇಲ್ಲಿ ಅಹಂ ಅನ್ನೋ ಶಬ್ದವನ್ನ ಅಸ್ಮತ್ ಶಬ್ದಾರ್ಥ ಅಂತ ಇಟ್ಕೊಂಡ್ರೆ ನಾನು ಅಂತ ಹೇಳ್ಬೇಕಾಗ್ತದೆ. ಇದು ಉಪದೇಶ ಮಾಡಿರುವ ಋಷಿಯೋ ಮತ್ತೊಬ್ಬರು ಯಾರೋ ನಾನು ಬೃಹತಿ ಸಹಸ್ರ ಅಂತ ಹೇಳ್ಬಿಟ್ರೆ, ಅಥವಾ ಬೃಹತಿ ಸಹಸ್ರವನ್ನ ಪಠಣ ಮಾಡುವ ಜೀವ ನಾನು ಬೃಹತಿ ಸಹಸ್ರ ಅಂತ ಹೇಳಿದ್ರೆ ಅಭೇದ ಬುದ್ಧಿ ಬರ್ಲಿಕ್ಕೆ ಶುರುವಾಗ್ತದೆ ಮತ್ತೆ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಇಲ್ಲಿ ಬಂದ ಅಹಂ ಅನ್ನುವ ಶಬ್ದ ಇದು ಅಸ್ಮತ್ ಶಬ್ದ ಅಲ್ಲವೇ ಅಲ್ಲ, ಅಹೇಯತ್ವಾದ ಅಹಂ ನಾಮ. ಅದನ್ನ ಹೆಂಗ್ ಬಿಡಿಸ್ಬೇಕು? ಹೇಯ ಅಂದ್ರೆ ತ್ಯಾಜ್ಯ, ತಿರಸ್ಕಾರ್ಯ. ಅಹೇಯ ಅಂದ್ರೆ ತಿರಸ್ಕರಿಸ್ಲಿಕ್ಕೆ ಬರೋದಿಲ್ಲ, ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅಹಂ ಅಂತ ಅರ್ಥ ಹೇಳಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ, ಮುಂದೆ ತಾನ್ಯೇವ ಸೂರ್ಯ ಸ್ಥಿತಾನಿ, ಅವುಗಳೇ ಸೂರ್ಯನಲ್ಲೆವ. ಯಾವುದು? ನಮ್ಮ ದೇಹದಲ್ಲೆವ. ಅಂದ್ರ ಮೊದಲನೇದ್ದು ಬೃಹತಿ ಸಹಸ್ರ ಮಂತ್ರಗಳ ವ್ಯಂಜನಾಕ್ಷರ ಸ್ವರಾಕ್ಷರಗಳಲ್ಲಿ ಭಗವದ್ ರೂಪಗಳವ. ಅದಕ್ಕೆ ಸಂಬಂಧಪಟ್ಟ ವ್ಯಂಜನಾಕ್ಷರ ಸ್ವರಾಕ್ಷರಗಳ ಭಗವದ್ ರೂಪಗಳು ನಮ್ಮ ದೇಹದಲ್ಲಿ 72,000 ನಾಡಿಗಳಲ್ಲವ. ಅದೇ ಭಗವದ್ ರೂಪಗಳೇ ಸೂರ್ಯನಲ್ಲೂ ಅವ. ಇಷ್ಟು ವಿಷಯ ತಿಳಿತಾ? ಅಲ್ಲೂ ಮತ್ತೆ ಅಹಮ್ಮದ ಅಲ್ಲ ಅಂದ್ರ ಸರಿ. ಯಾನ್ಯೇವ ಸೂರ್ಯ ಸ್ಥಿತಾನಿ, ಯಾವುದು ಸೂರ್ಯನಲ್ಲಿವೆಯೋ, ತಾನ್ಯೇವ ಸೂರ್ಯಾದಿಭಿರ ಹೇಯತ್ವ ಅಹಂ ನಾಮಕಾನಿ, ಅಲ್ಲೂ ಸೂರ್ಯಾದಿಗಳಲ್ಲಿರೋ ಭಗವದ್ ರೂಪಗಳು ಕೂಡ ಅಹೇಯವೇ ಆಗ್ಯಾವ. ಯಾಕಂದ್ರೆ ಸೂರ್ಯನೇ ಮೊದಲಾದ ದೇವತೆಗಳು ಎಂದೂ ಭಗವಂತನನ್ನ ಉಪಾಸನೆ ಮಾಡೋದಾಗಲಿ ಅಥವಾ ತ್ಯಾಗ ಮಾಡೋದಾಗಲಿ ಮಾಡುವುದಿಲ್ಲ. ಆದ್ದರಿಂದ ಅದಕ್ಕೂ ಅಹೇಯ ಅಂತ ಕರೀತಾರೆ. ಏತದೇವ ಏನು ರಾಮ 3 ತಾಸಿಂದ ಅದ ಹೇಳಿಕತ್ತೀನಲ್ಲಪ್ಪ. ಅಹೇಯ ಅಂದ್ರೆ ತ್ಯಾಗ ಮಾಡಲು ಬರುವುದಿಲ್ಲ ಅಂತ. ಎಲ್ಲ ಒಂದೇ, ತಿರಸ್ಕರಿಸಲ್ಪಡುವುದಿಲ್ಲ, ತ್ಯಾಗ ಮಾಡ್ಲಿಕ್ಕೆ ಬರುವುದಿಲ್ಲ, ಎಲ್ಲ ಒಂದೇ ಅರ್ಥ. ಇನ್ನ ಬೃಹತಿ ಸಹಸ್ರ ಇದಪ್ಪ, ಇತರೆ ಮುಗಿಯ ತನಕ ಕೇಳ್ಬೇಡ್ರಿ. ಏತದೇವ ಉಕ್ತಂ ನಾರಾಯಣಾಖ್ಯಂ ಪರಂ ಬ್ರಹ್ಮ, ಇದೇ ಈ ನಾರಾಯಣ ರೂಪಿಯಾದ ಪರಮಾತ್ಮನೇ ಸರ್ವದಾ ಬ್ರಹ್ಮೈವ ಸರ್ವದಾ ಉಪಸಮೀಪೆ ಈಕ್ಷೇತ, ಹತ್ತಿರದಲ್ಲಿ ಇದ್ದು ನೋಡ್ತಾನೆ, ಭಗವಂತನ ಹತ್ತಿರದಿಂದ ಕಾಣ್ತಾನ ಅಂತ ತಾತ್ಪರ್ಯ. ನ ಅತ್ರ ಜೀವೇಶ್ವರ ಅಭೇದೋ ವಿವಕ್ಷಿತ. ಮೂಲ ಮಂತ್ರ ನೋಡಿದಾಗ ಸ್ವಲ್ಪ ದುರ್ಬಲವಾದ ಮನಸ್ಸಿದ್ರೆ ಯೋಸೌ ಸೋಹಂ ಸೋಹಂ ಯೋಸೌ ಅನ್ನೋ ವಾಕ್ಯ ಕೇಳಿದಾಗ ನಾನೇ ಭಗವಂತನೇನು ಅಂತ ಅನ್ನಿಸುವಂತಹ ಅರ್ಥ ಬರ್ತದೆ. ಮನಸ್ಸಿನ ದೌರ್ಬಲ್ಯ ಅದು.
ಶಬ್ದಾರ್ಥಗಳನ್ನ ಪೂರ್ಣವಾಗಿ ಗ್ರಹಿಸಲಾಗದೇ ಇರುವಂತಹ ಮನಸ್ಸು ಯೋ ಸೌ ಸೋಹಂ, ಯಾರೋ ಅವನೇ ನಾನು ಅಂದ್ಬಿಟ್ರು. ಬೃಹತಿ ಸಹಸ್ರದಲ್ಲಿ ಇದ್ದವನೇ ನಾನು. ಅಂದ್ರೆ ಜೀವಬ್ರಹ್ಮರ ಮಧ್ಯದಲ್ಲಿ ಮತ್ತೆ ಅಭೇದ ಹೇಳಲಿಕ್ಕೆ ಪ್ರಸಂಗ ಬರ್ತದೇನೋ ಅಂತ ಅನಿಸಿದ್ರೆ ಅಲ್ಲ. ನ ಅತ್ರ ಜೀವೇಶ್ವರ ಭೇದೋ ವಿವಕ್ಷಿತ. ಯಾಕ? ಉಪಸಮೀಪೆ ಈಕ್ಷೇತ ಇತಿ ಸಮೀಪೆ ದರ್ಶನ ವಚನಾತ್. ಉಪೇಕ್ಷೇತ ಅಂತದ ಹತ್ತಿರದಲ್ಲಿ ನೋಡುವುದು ಅಂತದ. ಅಭೇದವಿದ್ದಾಗ ಜೀವನಿಗೂ ಬ್ರಹ್ಮನಿಗೂ ಒಂದು ವೇಳೆ ಅಭೇದ ಇದ್ದದ್ದೇ ಆದರೆ ಹತ್ತರದಿಂದ ನೋಡು ಅನ್ನೋ ಅರ್ಥವನ್ನು ಹೇಳಿ ಬರುವುದಿಲ್ಲ. ಯಾಕ? ಎರಡು ವಸ್ತುಗಳಿದ್ದಾಗ ಮಾತ್ರ ನೀನು ಅವನನ್ನ ಹತ್ತಿರದಿಂದ ನೋಡಿದೀಯಾ ಅಥವಾ ದೂರದಿಂದ ನೋಡಿದೀಯಾ ಅಂತ ಹೇಳಬಹುದು. ಎರಡು ವಸ್ತುಗಳು ಇಲ್ಲದೆ ಹೋದಾಗ, ಒಂದೇ ವಸ್ತು ಇದ್ದಾಗ ಹತ್ತಿರದಿಂದ ನೋಡಿದೆ ಅನ್ನೋ ಶಬ್ದ ಹೆಂಗ್ ಬರ್ಬೇಕು? ಸಮಸ್ಯೆ ಆಗ್ತದೋ ಇಲ್ಲ. ಅದಕ್ಕ ನಚ ನಿರರ್ಥಕತ್ವ ಉಪಸರ್ಗಸ್ಯ ಅಂಗೀಕರ್ತುಂ ಯುಕ್ತಂ. ಒಂದ್ ಮಾತು ಹೊಡೆದಪ್ಪ ಅವ ಎದುರಿಗಿದ್ದವ, ಅಲ್ರಿ ಅದೇನು ಉಪಸರ್ಗಕ್ಕೆ ಬಹಳ ಅರ್ಥ ಇಲ್ಲ, ತಲೆಗೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂದ್ಬಿಟ್ಟವ. ಉಪ ಈಕ್ಷೇತ ಅಂತನ್ನೋ ಅಲ್ಲಿ ಉಪ ಅಂತನ್ನೋ ಶಬ್ದಕ್ಕ ಉಪ ಅಂತನ್ನುವಂತಹದ್ದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಉಪಸರ್ಗಕ್ಕೆ ಅರ್ಥವನ್ನ ಬಿಟ್ಬಿಡ್ರಿ. ಯಾಕಂದ್ರೆ ಉಪಸರ್ಗವು ಧಾತುವಿನ ಅರ್ಥವನ್ನ ಮಾತ್ರ ಹೇಳ್ತದ ಹೊರತಾಗಿ ಹೊಸ ಅರ್ಥವನ್ನ ಹೇಳಂಗಿಲ್ಲ ಅಂದ್ಬಿಡೋಣ. ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ನಚ ನಿರರ್ಥಕತ್ವ ಉಪಸರ್ಗಸ್ಯ ಅಂಗೀಕರ್ತುಂ ಯುಕ್ತಂ. ಧಾತು ಮತ್ತು ಉಪಸರ್ಗ ಎರಡಿರ್ತಾವ, ಇಷ್ಟು ತಿಳ್ಕೊಳ್ರಿ. ಇಲ್ಲಿಯೇ ತಿಳ್ಕೊಳ್ಳಂತ. ಉಪ ಪ್ಲಸ್ ಈಕ್ಷೇತ ಅಂತ ಬರ್ಕೊಳ್ರಿ. ಉಪ ಅನ್ನುವುದನ್ನ ಉಪಸರ್ಗವೆಂಬುದಾಗಿ, ಈಕ್ಷೇತ ಅನ್ನೋದನ್ನ ಕ್ರಿಯಾಪದ ಬಂದಾಗಿ ಬರ್ಕೊಳ್ರಿ. ಹೆಂಗ? ಇನ್ನೊಂದು ದೃಷ್ಟಾಂತ ಹೇಳೋಣ ಅಂದ್ರೆ ಸಂಭವತಿ ಅಂತದ, ಸಂಭವಾಮಿ ಯುಗೆ ಯುಗೆ ಅಂತಂತಾನೆ ಕೃಷ್ಣ. ಅಲ್ಲಿ ಸಂ ಅನ್ನೋ ಉಪಸರ್ಗ ಒಂದು, ಭವಾಮಿ ಅನ್ನೋದು ಕ್ರಿಯಾಪದ ಒಂದು. ಆ ಉಪಸರ್ಗಗಳಿಗೆ ಧಾತುವಿನ ಅರ್ಥವನ್ನ ಹೇಳುವ ಕೆಲಸ ಬಿಟ್ರೆ ಹೊಸ ಅರ್ಥ ಹೇಳುವ ಪ್ರಸಂಗವಿಲ್ಲ ಅಂತ ಒಂದು ವಾದ. ಆದರೆ ಧಾತುವಿನ ಅರ್ಥದ ಬದಲಾಗಿಯೂ ಹೊಸ ಅರ್ಥವನ್ನೂ ಹೇಳ್ತದ ಅನ್ನೋದು ಮತ್ತೊಂದು ವಾದ. ಎರಡು ವಾದಗಳವ. ಅದಕ್ಕೆ ಇಲ್ಲಿ ಶ್ರೀಮದಾಚಾರ್ಯ ಅಂತಾರೆ, ಉಪಸರ್ಗ ಅಂತಂದ ಮೇಲೆ ಅದಕ್ಕೊಂದು ಅರ್ಥ ಇರಲೇಬೇಕು. ಶಬ್ದ ಹೌದಿಲ್ಲ, ಅದು ಆ ಶಬ್ದ ಇದ್ಮೇಲೆ ಅರ್ಥ ಇರಬೇಕು. ಇನ್ನೇನು ಧಾತುವಿಗೆ ಇರುವಂತಹ ಅರ್ಥವನ್ನೇ ಉತ್ಕರ್ಷ ಮಾಡಿ ಹೇಳ್ತದೋ ಅಥವಾ ಧಾತುವಿಗೆ ಇರುವ ಅರ್ಥಕ್ಕೆ ವಿಪರೀತವಾದ ಅರ್ಥ ಹೇಳ್ತದೋ ಅದು ಉಪಸರ್ಗದ ಬಲದ ಮೇಲೆ ನಿಂತ್ಕೊಂಡದ್ದು. ಗೊತ್ತಾಯ್ತಾ ಏನಂತ ಹೇಳಿ? ಧಾತುವಿಗೆ ಒಂದು ಅರ್ಥ ಇರ್ತದೆ, ಒಂದು ಅರ್ಥ, ಅದಕ್ಕೆ ಉಪಸರ್ಗ ಜೋಡಿಸಿದಾಗ ಅರ್ಥಾಂತರಕ್ಕೆ ಒಳಗಾಗ್ತಿರ್ತದೆ. ಈಗ ಉದಾಹರಣೆಗೆ ಹಾರ, ಹರಣೆ ಅಂತ ಧಾತು. ಹರಣ ಅಂತಂದ್ರೆ ಏನರ್ಥ ಅಂದ್ರೆ ತೆಗೆದುಕೊಳ್ಳುವುದು, ಕದಿಯುವುದು ಅಂತ ಅರ್ಥ ಇದೆ ಅಂತ ಇಟ್ಕೊಳ್ರಿ. ಅದಕ್ಕೆ ಉಪಸರ್ಗ ಸೇರಿಸಿದ್ರೆ ಪ್ರಹಾರ ಅಂತ ಆಗ್ತದೆ, ಹೊಡೆಯೋದು ಅಂತ ಅರ್ಥ ಬೇಕು. ಗದಾ ಪ್ರಹಾರ ಮಾಡಿದ್ರು ಭೀಮಸೇನ ದೇವರು, ಹೊಡೆದ್ರು ಅಂತ ಅರ್ಥ ಆಗ್ತದೆ. ಆಮೇಲೆ ವಿಜಹಾರ ಅಂತ ಒಂದು ಶಬ್ದ. ವಿಜಹಾರ ಅಂದ್ರೆ ವಿಹಾರ ಮಾಡಿದ್ರು ಅಂತ ಅರ್ಥ ಅಲ್ಲಿ. ಹೊಡೆದ್ರು ಬಡಿದ್ರು ಅರ್ಥ ಇಲ್ಲ. ವಿಜಹಾರ ವಿ ಉಪಸರ್ಗ ಪೂರ್ವಕ ತಗೊಂಡ್ಬಿಟ್ರೆ ವಿಹಾರ ಮಾಡಿದ್ರು ಅಂತ ಅರ್ಥ. ಸಂಹಾರ ಅಂತದ, ಕೊಂದ್ರು ಅಂತ ಅರ್ಥ ಅದಕ್ಕೆ. ಹಂಗಾಗಿ ಪ್ರಹಾರಾಹಾರ, ಸಂಹಾರ, ನಿಹಾರ, ಪರಿಹಾರವತ್ ಇವು ಶಬ್ದಗಳು ದೃಷ್ಟಾಂತ ಇವು. ಆಮೇಲೆ ಉಪಸರ್ಗೇಣ ಧಾತ್ವರ್ಥ ಬಲಾದನ್ಯತ್ರ ನೀಯತೆ. ಉಪಸರ್ಗದಿಂದ ಧಾತುಗಳ ಅರ್ಥಗಳು ಬೇರೆ ಕಡೆ ಹೋಗೇ ಬಿಡುತ್ತಾವ. ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಗೊತ್ತಾಗ್ತಿಲ್ಲ? ಅದಕ್ಕೆ ನಿರರ್ಥಕತ್ವ ಉಪಸರ್ಗಸ್ಯ ಅಂಗೀಕರ್ತುಂ ಯುಕ್ತಂ. ಉಪಸರ್ಗಗಳು ನಿರರ್ಥಕ ಅಂತ ಹೇಳಬಾರದು. ಮತ್ತ ಒಂದು ಧಾತುಗಳ ಅರ್ಥಾಂತರ ಬರ್ತದೆ, ಹೇಳ್ತೀನಿ ಮತ್ತೆ. ಆಯ್ತಾ? ಅದಕ್ಕೆ ಈಗ ಮುಂದಿನ ನೋಡ್ರಿ. ನಹಿ ಆರ್ಷೇಷು ವೇದಾದಿಷು ವ್ಯಾಕರಣ ನಿರುಕ್ತಾದಿಶ್ಚ ಉಪಸರ್ಗಾಣಂ ವೈಯರ್ಥ್ಯಂ ಅಂಗೀಕೃತಂ ಕುತಚಿತ್. ನೋಡಪ್ಪ, ನೀ ಹೇಳ್ತೀಯ, ಯಾರು ನಮ್ಮ ಪ್ರತಿಸ್ಪರ್ಧಿಯಾಗಿ ವಾದ ಮಾಡ್ತಾ ಇದ್ದಾರೆ, ಪ್ರಾಯ ಮಾಯಾವಾದದವರು ವಾದ ಮಾಡ್ತಾ ಇದ್ದಾರೆ, ಅದ್ವೈತ ದರ್ಶನದವರು ವಾದ ಮಾಡ್ತಾ ಇದ್ದಾರೆ. ಉಪಸರ್ಗಗಳಿಗೆ ನಿರರ್ಥಕತೆಯನ್ನ ಹೇಳುವುದಾದರೆ ಎಲ್ಲಾದ್ರೂ ಒಂದು ಕಡೆಗೆ ತೋರಿಸ್ಬೇಕು ನೀವು. ಅದಕ್ಕೆ ಆಚಾರ್ಯ ಅಂತಾರೆ, ಆರ್ಷೇಷು ಅಂದ್ರೆ ಪುರಾಣಗಳಲ್ಲಿ, ವೇದಾದಿಷು ವೇದಗಳಲ್ಲಿ, ವ್ಯಾಕರಣ ನಿರುಕ್ತಾದಿಗಳಲ್ಲಿ ಉಪಸರ್ಗಗಳ ವೈಯರ್ಥ್ಯವನ್ನ ಎಲ್ಲೂ ಅಂಗೀಕಾರ ಮಾಡಿಲ್ಲ. ಈಗ ನಾವು ನೀವು ವಾಕ್ಯಾರ್ಥ ಮಾಡುವಾಗ ಬೇರೆ ಶಾಸ್ತ್ರವನ್ನ ದೃಷ್ಟಾಂತತ್ವ ಕೊಡ್ಬೇಕು ನಾವು, ಅದು ಅನಿವಾರ್ಯದಲ್ಲಿ ಯಾರಿಗಾದರೂ. ಹಿಂಗಾದ್ರೆ ತೋರಿಸು, ಯಾವುದಾದ್ರೂ ವ್ಯಾಕರಣ ಶಾಸ್ತ್ರದಲ್ಲಿ ಅಥವಾ ವೇದದಲ್ಲಿ, ಪುರಾಣಗಳಲ್ಲಿ, ನಿರುಕ್ತಿಗಳಲ್ಲಿ ಉಪಸರ್ಗಗಳಿಗೆ ಅರ್ಥವೇ ಇಲ್ಲ ಅಂತ ತೋರಿಸಿಕೊಟ್ಟ. ಹಂಗಿಲ್ಲಲ್ಲ, ಎಲ್ಲರೂ ಉಪಸರ್ಗಗಳಿಗೆ ಅರ್ಥವನ್ನು ಒಪ್ಪಿಕೊಂಡೇ ಕೊಟ್ಟಾರೆ. ಅಷ್ಟೇ ಅಲ್ಲ, ಉಕ್ತಂಚ ಭಗವತ ವ್ಯಾಸೇನ, ವೇದವ್ಯಾಸ ದೇವರು ಸ್ಪಷ್ಟವಾಗಿ
ಏನಂದಾರ ನಾನರ್ಥಕ ಸ್ವರೋವಾಪಿ ವರ್ಣೋವಾ ಕುತ್ರಚಿತ್ ಭವೇತ್ ಪದಂ ವಾಕ್ಯಂ ಕುತಶ್ಚ ಸ್ಯಾನ್ ನ ಅಲ್ಪಾರ್ಥಮಪಿ ಕುತ್ರಚಿತ್ ಸ್ವರಃ ವರ್ಣಃ ವೇದದಲ್ಲಿ ಬಂದಿರುವ ಯಾವುದೇ ಸ್ವರ ಇರಬಹುದು ವರ್ಣ ಇರಬಹುದು ನ ಅನರ್ಥಕ ನಿಷ್ಪ್ರಯೋಜಕವಾದ ವರ್ಣ ಏನು ಸುಮ್ಮನೆ ಅಗ್ನಿಮೀಣ್ ಯಜ್ಞಸ್ಯ ದೇವ ಮೃತ್ಯುಜಂ ಅದ ಏನು ಮೃತ್ಯುಜಂ ಏನ್ ಅಂದ್ರೆ ಅಷ್ಟೇ ನೀವೇನ್ ಅದ್ರೊಳಗೇನ್ ಅರ್ಥದ ತಿಳಿತಿಲ್ಲೋ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ದತ್ತದಾತಾರಂ ಅಂದ್ರಿ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಅದಕ್ಕೂ ಸ್ವರಕ್ಕೂ ಅರ್ಥದ ಬರಿಬೇಡ ಅಂತಾರ ಯಾವ್ದಕ್ಕ ಅಗ್ನಿಮೀಳೆ ಪುರೋಹಿತಂ ಆ ತಮ್ ಅಂತೀಯಲ್ಲ ಸ್ವರ ಅಂತೀಯಲ್ಲ ಅದು ಅರ್ಥ ನ ಅನರ್ಥಕ ಸ್ವರೋವಾಪಿ ವರುಣೋವಾ ಕುತ್ರಚಿತ್ ವರ್ಣವಾಗಲಿ ಸ್ವರವಾಗಲಿ ಎಂದೂ ಕೂಡ ವ್ಯರ್ಥ ಅಂತಿರೋದಿಲ್ಲ ಪದಂ ವಾಕ್ಯಂ ಒಂದು ಪದ ಒಂದು ವಾಕ್ಯ ಕುತಶ್ಚ ಎಲ್ಲಿಂದ ಅಂದ್ರೆ ಸ್ವರಗಳೇ ವರ್ಣಗಳೇ ನಿರರ್ಥಕವಾದದ್ದಿಲ್ಲ ಅಂದಮೇಲೆ ಪದವಾಕ್ಯಗಳು ನಿರರ್ಥಕ ಅಂತ ಹೆಂಗಂತೀರಿ ಅಂತ ಕೈಮುತ್ಯ ನ್ಯಾಯ ಸ್ಯಾತ್ ನ ಅಲ್ಪಾರ್ಥಮಪಿ ಕುತ್ರಚಿತ ಎಲ್ಲೂ ಕೂಡ ಅಲ್ಪ ಅರ್ಥ ಹೇಳ್ತಾವ ಅಂತೂ ತಿಳಿಬೇಡ್ರಿ ಬಹಳ ಮಹತ್ವದ್ದು ಅಂದ್ರೆ ವೇದದಲ್ಲಿ ಬಂದಿರುವಂತಹ ಪದಗಳಿಗೆ ಮಹಾರ್ಥವನ್ನೇ ಹೇಳಬೇಕು ಅಲ್ಪಾರ್ಥವನ್ನ ಹೇಳಬಾರದು ಉಚ್ಚಾರಾದ್ಯರ್ಥಮಪಿ ವಾ ನಾಸ್ತಿ ಕಿಂಚಿತ್ ಸ್ವರಾಧಿಕಂ ಈ ಒಂದು ವಾಕ್ಯ ಪಾಣಿನಿ ಸೂತ್ರಕ್ಕೆ ಅಂದ್ರೆ ಪಾಣಿನಿ ಸೂತ್ರದಲ್ಲಿ ಬಂದಿರುವಂತಹ ಒಂದು ಮಾತಿಗೆ ಸಂಬಂಧಪಟ್ಟಂತೆ ಹೇಳ್ತಾರೆ ಉಚ್ಚಾರಣಾರ್ಥಂ ಅಂತ ಕೆಲವರು ಇಟ್ಕೊಂಡಾರೆ ಎಲ್ಲಿ ಪಾಣಿನಿ ಏನ್ ಮಾಡಿದ್ದಾರೆ ಅಲ್ಲಿ ಮಾಹೇಶ್ವರ ಸೂತ್ರಗಳು ಅಂತ ಬರ್ತಾವೆ ಆ ಮಾಹೇಶ್ವರ ಸೂತ್ರಗಳು ಅಂತ ಬಂದಾಗ ಐ ಉಂಡ್ರು ನೃಕ್ ಏ ಓಂಗ್ ಐ ಔ ಛಯ ವರಟ್ ಲಣ್ ಅಂತಿವಲ್ಲ ಹಯ ವರಟ್ ಅಂತಂತ ಅಂದ್ಮೇಲೆ ಆ ಹ ಯ ವ ರ ಅಕ್ಷರಗಳೇನವ ಅದರಲ್ಲಿ ಬಂದಿರುವಂತಹ ಆಕಾರ ಇದು ಕೇವಲ ಉಚ್ಚಾರಣೆಗೆ ಸೌಲಭ್ಯ ಅದನ್ನ ಸರಳವಾಗಿ ಹ ಅಂತ ಉಚ್ಚಾರಣೆ ಮಾಡೋ ಸಲುವಾಗಿ ಹೇಳಿದ್ದ ಹೊರತಾಗಿ ಅಲ್ಲಿ ಆಕಾರ ಏನ್ ನಮ್ಮ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟ ಯಾರು ಪಾಣಿ ಗೊತ್ತಾಯ್ತಾ ಹಕಾರಾದಿಶು ಅಕಾರ ಉಚ್ಚಾರಣಾರ್ಥ ಅಂತ ವೃತ್ತಿ ಅದಕ್ಕೆ ಅರ್ಥ ಹಕಾರಾದಿಶು ಅಕಾರ ಉಚ್ಚಾರಣಾರ್ಥ ಅಂದ್ರೆ ಈಗ ನೀವು ಸ್ವರ ಸೇರಿಸ್ತಿಲ್ಲ ಅಂತ ಇಟ್ಕೊಳ್ರಿ ಉಚ್ಚಾರಣೆ ಮಾಡಿ ತೋರಿಸ್ರಿ ಕ ಕ ಗ ಘ ನ ಬಿಡಿಸಿ ಅಂದ್ರೆ ನೋಡಂತ ಕ ಗ ಅನ್ಬೇಕಾಗ್ತದೆ ಶ್ರಮ ಆಗ್ತದೆ ಬಹಳ ಅನ್ನೋದೇ ಬಿಟ್ಬಿಡ್ತೀವಿ ಅದಕ್ಕೆ ಹಂಗ ಅನ್ನೋದಕ್ಕಿಂತ ಸ್ವರ ಸೇರಿಸಿ ಹೇಳಿದ್ರೆ ಅನ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಸ್ವರ ಸೇರಿಸಿರ್ತಾರೆ ಅದು ಉಚ್ಚಾರಣೆಗಾಗಿ ಬೇಕು ಅದೇ ಉಚ್ಚಾರಣೆಗಾಗಿ ಅಂತ ಅವ್ರ ಅಂತಾರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಉಚ್ಚಾರಾದ್ಯರ್ಥಮಪಿ ವಾ ವೇದದಲ್ಲಿ ಯಾವುದೋ ಒಂದು ಉಚ್ಚಾರಣೆ ಮಾಡೋ ಸಲುವಾಗಿ ಅವ ಇಟ್ಟಾನ ಅದ್ರದ್ದೇನು ಮೀನಿಂಗ್ ಇಲ್ಲ ಅಂತ ಅನಬೇಡ ಹಂಗಿಲ್ಲ ನಾಸ್ತಿ ಕಿಂಚಿತ್ ಸ್ವರಾಧಿಕಂ ಸ್ವರಾದಿಗಳು ಯಾವುದೂ ಇಲ್ಲ ಮಹಾರ್ಥಮೇವ ಸರ್ವಂಭಿ ವೇದೇವ ವೈದಿಕೇಪಿವ ವೇದದಲ್ಲಾಗ್ಲಿ ವೇದಾನುಸಾರಿಯಾದ ಗ್ರಂಥದಲ್ಲಾಗಲಿ ವಿಶೇಷಾರ್ಥಗಳನ್ನು ಕೊಟ್ಟೇ ಕೊಡ್ತದ ಇತಿ ಸುಕರಂಚ ಸರ್ವಪದಾನಾಂ ಅನರ್ಥಕಲ್ಪನಂ ಅನರ್ಥಕತ್ವ ಕಲ್ಪನಂ ಒಂದು ವೇಳೆ ಶಾಸ್ತ್ರವನ್ನ ಒಪ್ಪದೆ ನಾ ಮನಸ್ಸಿಗೆ ಇಲ್ಲ ನನಗನಿಸ್ತದೆ ನೋಡ್ರಿ ಆಚಾರ್ಯ ಏನ್ ಅನಿಸ್ತದಪ್ಪ ನಿನಗೆ ಇದಕ್ಕೆ ಏನೂ ಅರ್ಥ ಇಲ್ಲ ಅಂತ ನನಗೆ ಅನಿಸ್ತದ್ರಿ ನೀ ಅನ್ನೋದಾದ್ರೆ ಹಂಗೆ ಎಲ್ಲಾ ಶಬ್ದಗಳಿಗೂ ಅರ್ಥ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ತಿಳಿತದೋ ನಿನಗ ಅನಿಸ್ತದ ಏನೂ ಪ್ರಮಾಣ ಇಲ್ಲ ಪ್ರಮಾಣ ವಿರುದ್ಧವಾಗಿದ್ರು ನೀ ಹೇಳ್ತಿ ಅನ್ನೋದಾದ್ರೆ ಸುಕರಂ ಸುಲಭ ಏನು ಸರ್ವಪದಾನ ಅನರ್ಥಕತ್ವ ಕಲ್ಪನಂ ಎಲ್ಲಾ ಪದಗಳು ಅನರ್ಥ ಅಂತ ಕಲ್ಪನಾ ಮಾಡಿದ್ರೆ ಎಷ್ಟೋ ತಿಳಿತದೆ ಎಲ್ಲರ ವೇಸ್ಟ್ ಯೈಶ್ಚ ವಾಕ್ಯೇರರ್ಥವತ್ವಂ ಪ್ರತೀಯತೆ ತೇಷಾಪಿ ಅನರ್ಥಕತ್ವಮೇವ ಸ್ಯಾತ್ ವಿಶೇಷ ಭಾವಾತ್ ಹಗ್ಗನ್ಬೇಡ್ರಿ ಅಲ್ರಿ ಈಗ ಅಹಂ ಗ್ರಾಮಂ ಗಚ್ಚಾಮಿ ಅಥವಾ ರಾಮ ಸೀತಾಪತಿ ಅನ್ನೋ ವಾಕ್ಯಗಳಿಗೆಲ್ಲ ಅರ್ಥ ಅವ ಈಗ ಇಂಥ ವಾಕ್ಯಗಳಿಗೆಲ್ಲ ಸಂಭೂಯ ಉಪಯುಕ್ಷೇತ ಅನ್ನೋದಕ್ಕೆಲ್ಲ ಅರ್ಥ ಇಲ್ಲ ನಾ ಹೇಳಿಗತ್ತೀನಿ ನೀವ್ ಎಲ್ಲದಕ್ಕೂ ಕಲ್ಪನಾ ಮಾಡ್ಲಿಕ್ಕೆ ಬರ್ತದ ಅಂತ ಹೆಂಗಂತೀರಿ ಅಂದ್ರ ಹಂಗ ಶ್ರೀಮದಾಚಾರ್ಯ ಅಂತಾರ ಇದು ವಾಕ್ಯ ಅದು ವಾಕ್ಯ ಇದು ವಾಕ್ಯ ಅದು ವಾಕ್ಯ ಆದಾಗ ಆ ವಾಕ್ಯಕ್ಕೆ ಅರ್ಥ ಇಲ್ಲ ಈ ವಾಕ್ಯಕ್ಕೆ ಅರ್ಥದ ಅಂತ ಅದನ್ನ ಹೆಂಗ ಕಲ್ಪನಾ ಮಾಡ್ಲಿಕ್ಕತ್ತಿಪ್ಪ ನೀನು ಏನ್ರ ವಿಶೇಷದೇನು ವಾಕ್ಯದೊಳಗೆ ಏನ್ರ ವ್ಯತ್ಯಾಸದೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದೇನು ಏನ್ರ ಏನಿಲ್ಲ ಅಂದ ಮೇಲೆ ವಿಶೇಷ ಭಾವಾತ್ ವಾಕ್ಯಗಳು ಅಂದ ಮೇಲೆ ಎಲ್ಲಾ ವಾಕ್ಯಗಳಿಗೆ ಅರ್ಥ ಹೇಳು ಮೊದಲನೇದು ವಾಕ್ಯಗಳು ಅಂದ್ಮೇಲೆ ಎಲ್ಲಾ ವಾಕ್ಯಗಳಿಗೆ ಅರ್ಥ ಹೇಳು ಇಲ್ಲ ಅಂದ್ರೆ ಎರಡೂ ವಾಕ್ಯಗಳಿಗೂ ಅನರ್ಥವನ್ನು ಒಪ್ಪುಗೋ ಅರ್ಥ ಆಯ್ತಾ ಮುಂದೆ ಇನ್ನು ನಚ ಮಾನುಷ್ಯ ವಾಕ್ಯೇನ ವೇದ ಪದಾನಾಮನರ್ಥಕ್ಯಂ ಕಲ್ಪ್ಯಂ ಮನುಷ್ಯರ ವಾಕ್ಯದಿಂದ ವೇದ ವಾಕ್ಯಗಳಿಗೆ ಅನರ್ಥವನ್ನು ಕಲ್ಪನಾ ಮಾಡಬಾರದು ನನಗ ನಮ್ಮ ಮಾತಿನಿಂದ ವೇದ ಮಾತುಗಳಿಗೆ ಅನರ್ಥ ಕಲ್ಪನಾ
ಅಂದ್ರೆ ಆಚಾರ್ಯರಿಗೆ ವೇದದ ಶುದ್ಧಿಯ ಬಗ್ಗೆ ಎಷ್ಟು ಎಚ್ಚರದ ಅಂತ ತಿಳಿತದ ನಮ್ಗೆ. ನಮಗೆ ಎಷ್ಟು ಎಚ್ಚರಿಸ್ತಾರೆ ಶ್ರೀಮದಾಚಾರ್ಯರು ಅಂದ್ರೆ ವೇದದಲ್ಲಿ ಬಂದದ್ದೆಲ್ಲವೂ ಶುದ್ಧವಾಗಿದೆ, ನಿರರ್ಥಕ ಅನರ್ಥ ವ್ಯರ್ಥ ಯಾವುದೂ ಇಲ್ಲ. ಸ್ವರ ಅಕ್ಷರ ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯದ ಮಹತ್ವದ ಅಂಶ ಏನು, ಘೋಷಣೆ ಏನು ಅಂದ್ರೆ ವೇದದಲ್ಲಿ ಬಂದ ಯಾವ ಶಬ್ದವೂ ಕೂಡ ಅಲ್ಪಾರ್ಥವನ್ನ ಹೇಳಂಗೇ ಇಲ್ಲ ಅಂತ, ಮಹಾರ್ಥವನ್ನೇ ಹೇಳಬೇಕು. ಇಷ್ಟು ಶುದ್ಧ ಬುದ್ಧಿ ಆಚಾರ್ಯ. ಜೀವೈಶ್ವರ್ಯ ಅಂಗೀಕಾರೇ ಇಲ್ಲ, ಜೀವ ಈಶ್ವರನಿಗೆ ಮತ್ತು ಐಕ್ಯವನ್ನ ಒಪ್ಪಿದ್ರ ಯೋಹಂ ಸೋಸೋ ಇತ್ತೇವ ಪೂರೈತ. ವೇದದಲ್ಲಿ ಎರಡು ರೀತಿಯಿಂದ ಹೇಳಿದ, ಯೋಹಂ ಸೋಸೋ, ಯಾರು ನಾನು ಅವನೇ ನೀನು ಅಂತ, ಅಷ್ಟಕ್ಕ ಸಾಕಾಗಿತ್ತು ಅಭೇದ ಹೇಳುವಾಗ. ಪುನಃ ಯೋಸೌ ಸೋಹಂ ಇತಿ ಅರ್ಥಂ, ಅವನೇ ನಾನು ಅಂತ ಯಾಕೆ ಹೇಳ್ಬೇಕಾಗಿದೆ, ಎರಡು ಸರ್ತಿ ಹೇಳ್ಬೇಕಾಗಿದೆ. ಈಗ ನೋಡ್ರಿ, ಜೀವನಿಗೂ ಬ್ರಹ್ಮನಿಗೂ ಅಭೇದ ಹೇಳ್ಬೇಕಾಗಿದೆ ವೇದಕ್ಕಂತ ಇಟ್ಕೊಳ್ರಿ. ನಾನೇ ನೀನು ಮುಗಿದೋಯ್ತು, ಐಕ್ಯ ಬಂದ್ಬಿಡ್ತು. ಮತ್ ಉಲ್ಟಾ ಯಾಕ ನೀನೇ ನಾನು ಅಂತ ಮತ್ತೆ ಯಾಕೆ ಬೇಕಾತಪ್ಪ ಅದಕ್ಕೆ? ಹಿಂಗ ಎರಡೆರಡು ಸರ್ತಿ ಪ್ರಯೋಗ ಮಾಡ್ಲಿಕ್ಕತ್ತದ ಅಂದ್ರೆ ಇದು ಅಭೇದವನ್ನ ಹೇಳಲಿಕ್ಕೆ ಹೊರಟಿಲ್ಲ. ಅರೆ ಅದ್ ಹೆಂಗ್ ತಿಳಿಸ್ತೀರಿ ನೀವು ಅಂತಂದ್ರೆ ಅದ್ ಹೆಂಗ್ ಹೇಳ್ತೀರಿ ನೋಡ್ರಿ, ಎರಡು ತರಹದ ವಾಕ್ಯ ಅದ. ನಾನೇ ನೀನು, ನೀನೇ ನಾನು ಅಂತ ಎರಡು ವಾಕ್ಯ, ಇಷ್ಟು ಇಟ್ಕೊಂಡ್ಬಿಡ್ರಿ, ಸಂಸ್ಕೃತ ಬಿಟ್ಬಿಟ್ರಿ, ಅದ್ಲಿಕ್ಕೆ ಹೋಗ್ಬೇಡ್ರಿ. ಅವಾಗ ಶ್ರೀಮದಾಚಾರ್ಯ ಪ್ರಶ್ನೆ ಏನು ಅಂದ್ರೆ, ನಾನೇ ನೀನು ಅಂತ ಹೇಳಿದಾಗ ಏನು ನಮಗೆ ಅಭೇದ ಜ್ಞಾನ ಬಂದ್ಬಿಡುತ್ತೋ ಅಲ್ಲಿಗೆ ಮುಗಿದು ಹೋಯ್ತು. ಎರಡನೇ ಸರ್ತಿ ನೀನೇ ನಾನು ಅಂತ ಯಾಕೆ ಬೇಕಾಗಿದೆ? ಬೇಕಾಗಿಲ್ಲ. ಯಾರು ಹಿಂಗಂತಾರನ, ನಹಿ ಅಸ್ಯ ತೇನ ಐಕ್ಯೇ ತಸ್ಯ ಅನೇನ ಭೇದ ಶಂಕಾ ಭವತಿ. ನಾನು ನೀನೇ ಅಂತ ಹೇಳಿದಾಗ ಅಭೇದ ಬಂದ ಮೇಲೆ ಇವನಿಂದ ಅವನಿಗೆ ಅಭೇದ ಇರಬಹುದು, ಆದ್ರೆ ಅವನಿಂದ ಇವನಿಗೆ ಭೇದ ಇದ್ರೆ ಅಂತ ಯಾರು ಅಂತಾರ, ಪ್ರಶ್ನೆ ಮಾಡ್ತಾರನ? ಮಾಡುವುದೇ ಇಲ್ಲ. ಚೈತ್ರನಿಂದ ಮೈತ್ರನಿಗೆ ಅಭೇದ ಇದೆ ಅಂತ ಹೇಳಿದ ಮೇಲೆ ಯಾರೂ ಹೊಳ್ಳಿ ಮೈತ್ರನಿಂದ ಚೈತ್ರನಿಗೆ ಅಭೇದ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಕೇಳುವುದಿಲ್ಲ. ಯಾರ ಹಂಗೆ ಕೇಳ್ಯಾರನು? ಯಾರು ಹಂಗೆ ಕೇಳಿಲ್ಲ. ನಾನು ನೀವು ಅಭಿನ್ನರು ಅಂತ ಹೇಳಿದ್ಮೇಲೆ ಹೌದ್ರಿ ಆಚಾರ, ನೀವು ನಾವು ಅಭಿನ್ನರು, ನಾವು ನೀವು ಅಭಿನ್ನರು ಹೌದೋ ಇಲ್ಲೋ ಅಂತ ಯಾರು ಕೇಳ್ತಾರನು? ಕೇಳೋದಿಲ್ಲ. ಸರ್ವಾತ್ಮನ ಕೇಳೋದಿಲ್ಲ. ವಯಸ್ಸ ವರ್ಷ ಅಂತಾರ, ಅದಕ್ಕೆ ಗೊತ್ತಿಲ್ಲ ನನಗದ. ಪರಸ್ಪರ, ಸರಿ ಸರಿ ಸರಿ. ಅದಕ್ಕೆ ನಹಿ ಅಸ್ಯ ತೇನ ಐಕ್ಯೇ ತಸ್ಯ ಅನೇನ ಭೇದ ಶಂಕಾ ಭವತಿ. ಇವರಿಂದ ಅವನಿಗೆ ಅಭೇದ ಇದೆ ಅಂದಮೇಲೆ ಅವನಿಂದ ಇವನಿಗೆ ಭೇದ ಶಂಕಾ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಸ್ಯ ತಸ್ಯ ಇತಿ ಭೇದ ಅಂಗೀಕಾರೇನ ಅಭೇದ ಮುಖ್ಯ. ಇಲ್ರಿ, ಇವನಿಂದ ಅವನಿಗೆ ಅವನಿಂದ ಇವನಿಗೆ ಅಂತನ್ನುವಾಗ ನಾವು ಭೇದವನ್ನು ಒಪ್ಪಬೇಕಾಗ್ತದಲ್ಲ, ಅದರ ಸಲುವಾಗಿ ಅಭೇದ ಹೇಳಿಕತ್ತೀವಿ ಅಂತ ಅನ್ನೋದಾದ್ರೆ ಹಂಗಾರ ಆ ಅಭೇದ ಮುಖ್ಯ ಅಭೇದ ಅಲ್ವೇ ಅಲ್ಲ. ಇವನಿಂದ ಅವನಿಗೆ ಅಭೇದ ಅದ, ಅವನಿಂದ ಇವನಿಗೆ ಅಭೇದದ ಅಂತ ಅನ್ನೋ ಕಾಲಕ್ಕರ ಭೇದ ಕಾಣಿಸ್ತದಲ್ಲ, ಅದ್ರ ಸಲುವಾಗಿ ಹೇಳ್ಬೇಕಾಗಿದೆ ಅಂದ್ರೆ ಹಂಗಾರ ಅಭೇದ ಮುಖ್ಯ ಅಲ್ಲ ಅಂತ ಆತ. ಹಂಗಾರ ಎಲ್ಲಿ ನಿನಗೆ ಭೇದ ತೋರ್ಲಿಕ್ಕತ್ತದ ಅಲ್ಲಿ ಅಭೇದ ಹೆಂಗ್ ಕಾಣಿಸುಕ್ ಮತ್ತೆ ಹಂಗಾಗ್ತದ, ಅದಕ್ಕೆ ಬರುದಿಲ್ಲ ಅದು. ಕಿಂತು ತದಧೀನತ್ವಮೇವ ಅನ್ಯಸ್ಯ ಭವತಿ. ಹಂಗಾರೆ ಇಲ್ಲಿ ಏನ್ ಅರ್ಥ ಮಾಡ್ತೀರಿ ಅಂದ್ರೆ ಅವನ ಅಧೀನ ಇವನು ಅಂತ ಅರ್ಥ ಮಾಡ್ತೀವಿ. ಯಾರ್ಯಾರ ಅಧೀನ? ಭಗವಂತನ ಅಧೀನ ಇವ ಅಂತ ಅರ್ಥ ಮಾಡ್ತೀವಿ. ಸ್ನೇಹ ವಿಶೇಷೋವ ಅಥವಾ ಸ್ನೇಹ ಹೆಚ್ಚಿಗೆ ಪ್ರೇಮದ ಅಂತಾದ್ರೂ ಅರ್ಥ ಮಾಡ್ತೀವಿ. ಚೈತ್ರೋ ಮೈತ್ರೋ ಮೈತ್ರಶ್ಚೈತ್ರ ಇತಿವತ್ತೆ. ಚೈತ್ರ ಅಂದ್ರು ಮೈತ್ರನೇ, ಮೈತ್ರ ಅಂದ್ರು ಚೈತ್ರನೇ ಅಂತ ಅಂದಂತಾವ ಯಾರೊಬ್ಬ. ಹಂಗೆಂಗ್ರಿ ಆಚಾರ, ಇವ ಅಂದ್ರವ ಅವಂದ್ರಿ ಒಂದ್ ಹೆಂಗ ಇಬ್ರು ಸ್ನೇಹ ಆಗ್ತದ, ಇಬ್ರು ಸ್ನೇಹ. ಮೈತ್ರ ಇತಿ ಮೈತ್ರೋ ಚೈತ್ರ ಇತಿವತ್ ನಹಿ ಉಭಯ ಸ್ನೇಹಾಪೇಕ್ಷೆಯ ಪುನರ್ವಚನಂ ಯುಜ್ಯತೆ. ಅಲ್ರಿ, ಇಬ್ರು ಸ್ನೇಹಿತರಾಗ್ಯಾರ ಅಂತ ತಿಳ್ಕೊಂಡು ಹಿಂಗೆ ಹೇಳ್ತೀವಿ ಅಂದ್ರೆ ಅದಕ್ಕೂ ಬೇಕಾಗಿಲ್ಲ, ಪುನರ್ವಚನ ಬೇಕಾಗಿಲ್ಲ. ಇವನು ಅವನು ಸ್ನೇಹಿತರು ಸಾಕಾಗೋಯ್ತು, ಮತ್ತ ಅವನು ಇವನು ಸ್ನೇಹಿತರು ಅಂತೂ ಅಲ್ಲಿ ಬರೋದಿಲ್ಲ. ಅಭೇದ ಇದ್ರೂ ಹೇಳಿಕ್ ಬರಂಗಿಲ್ಲ, ಮತ್ತ ಸ್ನೇಹಿತರು ಅಂದ್ರೆ ಹೇಳಿಕ್ ಬರಂಗಿಲ್ಲ. ಹಂಗ ಇವನು ಅವನು ಗೆಳೆಯಂದ್ರು, ಓಹೋ ಇವನು ಅವನು ಗೆಳೆಯಂದ್ರೆ ಕರೆಕ್ಟು, ಅವನು ಇವನು ಅದೇ ಮತ್ತೆ ಅಂತಾರೆ ಅಟ್ಟ ವ್ಯವಹಾರಕ್ಕೆ. ಇಲ್ಲ ಅಭ್ಯಾಸಕ್ಕೆ ಈಗ ಪ್ರಕಾರೇಣ ಪ್ರಯೋಗೋ ದೃಷ್ಟ. ಇಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಅಭ್ಯಾಸ ಅಂದ್ರೆ ಮತ್ ಹೇಳೋದು ಅಂತ. ಹಂಗ ಅಭ್ಯಾಸದ ಅದಕ್ಕೆ ಹೇಳಿಕತ್ತೀವಿ ಅಂತಂದ್ರೆ, ಅಭ್ಯಾಸ ಮಾಡೋದಾದ್ರೆ ಏಕಪ್ರಕಾರೇಣ ಪ್ರಯೋಗೋ ಬೋಧ್ಯ, ಒಂದೇ ರೀತಿ ಸೆಂಟೆನ್ಸ್ ಇರಬೇಕು. ಈಗ ನಾವೇದ ಗಟ್ಟಿ ಮಾಡ್ಲಿಕ್ಕತ್ರ ಎಸ್ತೇ ಏ ಮನ್ಯೋಭಿ ತದ್ವಜ್ರ ಸಹಾಯಕ ಸ ಗಭೋಜ ಪುಷ್ಯತಿ ಎಸ್ತೇ ಏ ಮನ್ಯೋ ಹಿಂಗನ್ಬೇಕೆ ಹೊರತಾಗಿ ಒಮ್ಮೆ ಎಸ್ತೇ ಮನ್ಯೋ ಇದಂದ್ಬಿಟ್ಟು ನೆಕ್ಸ್ಟ್ ಮನ್ಯೋ ಎಸ್ತೇ ಇದಂತ ಬರ್ನೇ ಯಾರ ಹಂಗಂತಾರ. ಅಭ್ಯಾಸ ಅಂದ್ರೆ ಹೆಂಗ ಅನ್ಬೇಕು, ಒಂದೇ ರೀತಿಯ ಪ್ರಯೋಗ ಇರ್ಬೇಕು.
ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಯ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರ ಹಿಂಗ ಅನ್ಬೇಕು ಹೊರತಾಗಿ ಅಭ್ಯಾಸ ಅಂತ ಹೇಳಿ ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಅಂದ್ಬಿಟ್ಟು ಪವಸ್ವ ಸ್ವಾದಿಷ್ಟಯ ಮದಿಷ್ಟಯ ಅಂತ ಯಾರು ಅಂತಾರ ಮತ್ತ ಹಂಗಲ್ಲಿ ಬರುದಿಲ್ಲ. ಇಲ್ಲಿ ಪ್ರಯೋಗ ಹಂಗದ ಏನಂತ ಯೋಸ್ ಅಹಂ ಯೋಸೌ ಯೋಹಂ ಸೋಸೌ ಸೋಸೋ ಯೋಹಂ ಅದ. ಅದಕ್ಕೆ ಅದನ್ನು ಹೇಳಿ ಬರುದಿಲ್ಲ. ಅಭ್ಯಾಸತ್ವ ಏಕ ಪ್ರಕಾರೇಣ ಪ್ರಯೋಗ ದೃಷ್ಟ ಅತ್ರ ಈ ಪ್ರಯೋಗ ದ್ವೈವಿಧ್ಯಂ ದೃಶ್ಯತೆ. ಇಲ್ಲ ಅದು ಪ್ರಯೋಗ ಎರಡು ರೀತಿಯಿಂದ ಕಾಣ್ಲಿಕ್ಕತ್ತದ. ಅದಕ್ಕೆ ಆಚಾರ ಅಂತಾರೆ ಏಕ ಪ್ರಕಾರ ಬಹುಶಃ ವಾಗಭ್ಯಾಸ ಇತೀರಿತಃ ಅರ್ಥಾಂತರಾರ್ಥ ವಿವಿಧ ಪ್ರಯುಕ್ತೇತಿ ನಿರ್ಣಯ ಇತಿ ಗಾರುಡೆ. ಗರುಡ ಪುರಾಣದ ಮಾತೇನು? ಬಹುಶಃ ವಾಗಭ್ಯಾಸ, ಪ್ರಾಯಶಃ ಅಭ್ಯಾಸ ಎಂಬುದು ಏಕ ಪ್ರಕಾರ ಒಂದೇ ರೀತಿ ಇರ್ತದೆ. ಅರ್ಥಾಂತರಾರ್ಥಾತ್ ವಿವಿಧ ಎರಡು ರೀತಿಯ ಪ್ರಯೋಗ ಬಂದ್ಬಿಟ್ರೆ ಅಲ್ಲಿ ಅರ್ಥಾಂತರ ಇದೆ ಅಂತ ತಿಳ್ಕೊಳ್ಬೇಕು. ಸರಿ, ಅಹಂ ಶಬ್ದಸ್ಯ ಅಹೇಯರ್ಥತ್ವ ಅಂಗೀಕಾರೆ. ಹೌದ್ರಿ, ನಮಗ್ ಹೇಳ್ತೀರಿ ನೀವು, ನೀವರ ಅಹಂ ಶಬ್ದಕ್ಕೆ ಅಹೇಯ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೂ ಸಮಸ್ಯೆ ಆಗಂಗಿಲ್ಲ ಏನು ಅಂದ್ರೆ ಇಲ್ಲ. ಯಾಕ? ನರಾಹೇಯತ್ವಂ ಸುರಾಹೇತ್ವಂಚ ಇತಿ ನ ವೈಯರ್ಥ್ಯಂ. ನನ್ನಲ್ಲಿ ಇದ್ದವ ಅಹಂ ಮತ್ತ ಸೂರ್ಯನಲ್ಲಿ ಇದ್ದವ ಅಹಂ ಅಂದ್ರೆ ಸೂರ್ಯನಲ್ಲಿ ಇದ್ದವ ದೇವತೆಗಳಿಂದ ಅಹೇಯನಾದವನು, ನನ್ನಲ್ಲಿ ಇದ್ದವನು ಮನುಷ್ಯರಿಂದ ಅಹೇಯನಾದವನು. ಹಿಂಗ ನರ ಅಹೇಯತ್ವ ಸುರ ಅಹೇಯತ್ವ ರೂಪವಾದ ಎರಡು ಭಿನ್ನಾರ್ಥ ಹೇಳಿಕ್ ಬರ್ತದೆ. ಅದಕ್ಕೆ ಚಿಂತೆ ಮಾಡ್ಬೇಡ್ರಿ. ಇನ್ನ ಅ ಇತಿ ಬ್ರಹ್ಮ ತತ್ರ ಆಗತಮಹಮಿತಿ. ನೋಡ್ರಿ, ಅಹಂ ಅನ್ನೋ ಶಬ್ದಕ್ಕೆ ಉಪನಿಷತ್ತೇ ಹೇಳುವಂತಹದ್ದು ಅಹ ಅಂದ್ರೆ ಬ್ರಹ್ಮ, ಅದು ಬ್ರಹ್ಮನನ್ನೇ ತಿಳಿಸ್ತದ ಅನ್ನೋದಕ್ಕೆ ಅಹಂ ಅಂತ ಕರೀತಾರಂತ. ತತ್ರಾಗತಂ, ಆ ಬ್ರಹ್ಮನನ್ನು ಕುರಿತು ಹೇಳಿದ ಶಬ್ದವಾದದ್ದರಿಂದಲೇನೆ ಅಹಂ ಅಂತ ಕರಿಬೇಕು. ಇನ್ನ ನವ ಅಹಮಿಮಂ ವಿಜಾನಾತಿ ತಸ್ಯ ಉಪನಿಷದ ಅಹಂ ಇತ್ಯಾದವು. ಈ ಎಲ್ಲ ವೇದವಾಕ್ಯಗಳಲ್ಲಿ ವಿಷ್ಣೋರೇವ ಅಹೇಯತ್ವೇನ ಅಹಂ ನಾಮಕತ್ವ ಪ್ರಸಿದ್ಧೇಶ್ಚ. ಇಲ್ಲೆಲ್ಲಾ ಕಡೆಗೂ ಭಗವಂತನಿಗೆ ಅಹಂ ನಾಮ ಅನ್ನೋದು ಪ್ರಸಿದ್ಧದ. ಅಹಂ ಶಬ್ದಸ್ಯ ಅಸ್ಮತ್ ಶಬ್ದಾರ್ಥಕತ್ವೇ. ಅಹಂ ಅನ್ನೋ ಶಬ್ದಕ್ಕೆ ನಾನು ಅನ್ನೋ ಅರ್ಥ ಬಂದ್ಬಿಟ್ರೆ ಅಹಮಿಮಂ ವಿಜಾನಾತಿ ಅಂತ ಪ್ರಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಅಹಮಿಮಂ ನ ವಿಜಾನಾಮಿ ಅಂತ ಅನ್ಬೇಕು, ನಾತಿ ಅನ್ನಬಾರದು. ಪ್ರಥಮ ಪುರುಷ ಉತ್ತಮ ಪುರುಷ ವ್ಯತ್ಯಾಸ ಆಗ್ತದೆ. ಇದೆಲ್ಲ ಶಾಸ್ತ್ರೀಯ ವಿಷಯ, ಸುಮ್ಮನೆ ಹೊರಟದು. ಪರಭಾಷ್ಯ ಖಂಡ ಮಾಡ್ಲಿಕ್ಕತ್ತಾರ. ತಸ್ಯ ಭೂರಿತಿ ಶಿರಃ ಭುವ ಇತಿ ಬಾಹು ಇತ್ಯಾದಿನ. ಅವನಿಗೆ ಭೂಹು ಎಂಬುವ ವ್ಯಾಹೃತಿ ಪ್ರತಿಪಾದ್ಯವಾದದ್ದು ತಲೆ, ಭುವ ಎಂಬುವಂತಹದ್ದು ಬಾಹು ಅಂತ ಕಣ್ಣಿನಲ್ಲಿದ್ದ ಭಗವಂತನನ್ನು ಹೇಳ್ತಾ ಇದ್ರೆ ಅವ ಅಹಂ ಶಬ್ದದಿಂದ ಹೇಳ್ಬೇಕು. ಯಾಕಂದ್ರೆ ನಹಿ ಜೀವಸ್ಯ ಅಕ್ಷಿಣಿ ಪೃಥಕ್ ಶಿರೋಬಾಕ್ವಾದಿಕಂ ವಿದ್ಯತೆ. ಜೀವನಿಗೆ ಪ್ರತ್ಯೇಕವಾಗಿ ಕಣ್ಣು ಕಿವಿ ಮೂಗು ಹಿಂಗಿಲ್ಲ. ಪ್ರತಿಸ್ಥಿತಮೇಮಹಿ ತಸ್ಯ ಸ್ವರೂಪಂ. ಜೀವನಾದರೂ ಹೃದಯದಲ್ಲಿದ್ದಾನ, ಅವನ ಕಣ್ಣಿನಲ್ಲಿ ಇಂತಲ್ಲೆಲ್ಲ ರೂಪಗಳಿಲ್ಲ. ಜಾಗರಿತೇಪಿ ಅಕ್ಷಾದಿಷು ವಿಶೇಷ ಸನ್ನಿಹಿತಂ ಭವತಿ ದೀಪ ಪ್ರಕಾಶವತ್. ಇನ್ನ ಜಾಗರಿತಾವಸ್ಥೆಯಲ್ಲೂ ಕೂಡ ಕಣ್ಣಿನಲ್ಲಿದ್ದಾನ ಮತ್ತ ಮನಸ್ಸಿನಲ್ಲಿ ಇದ್ದಾನೆ ಹಿಂಗ್ ಹೇಳ್ಬೋದಲ್ಲ. ಅಂದ್ರೆ ದೀಪ ಪ್ರಕಾಶದಂತೆ ದೀಪ ಒಂದು ಕಡೆಗಿಟ್ರೆ ಅದ್ರ ಬೆಳಕು ಎಲ್ಲಾ ಕಡೆಗೆ ಹೆಂಗ್ ಹೋಗ್ತದೋ ಹಂಗಿ ಹೃದಯದಲ್ಲಿದ್ದ ಪರಮಾತ್ಮ ಜೀವ ಪ್ರಕಾಶದಿಂದ ಕಣ್ಣಿಗೆ ಮೊದಲಾದ ಕಡೆಗೆ ಬರ್ತಾನ ಅಂತ ತಿಳ್ಕೊಳ್ರಿ. ಅವಸ್ಥಿತಿ ವೈಶೇಷ್ಯಾದಿತ್ಯೇ ನಾಭ್ಯಭಗಮಾಧೃತಿ ಸೂತ್ರ, ಗುಣಾದ್ವಾಲೋಕವತ ಇತಿ ಸೂತ್ರ. ಈ ಎರಡೂ ಸೂತ್ರಗಳಲ್ಲಿ ಈ ಮೇಲಿನ ವಿಚಾರವನ್ನು ಹೇಳಿದ್ದಾರೆ. ಮತ್ತ ಮುಂದ ಆದಿತ್ಯೇ ಹಿರಣ್ಮಯ ಪುರುಷ. ಸೂರ್ಯನಲ್ಲಿ ಆನಂದಮಯನಾದ ಪರಮಾತ್ಮನಿದ್ದಾನೆ. ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ. ಅವನ ಕಣ್ಣು ಹೆಂಗವ ಕಮಲದ ದೇಟು ನೀರ್ನೇ ಆಗಿದ್ರೆ ಹೆಂಗಿರ್ತದೋ ಅರಳಿಕೊಂಡಿರುವಂತಹ ಕಮಲದಂತಹ ಕಣ್ಣು ಇತ್ಯಾದಿ ಇವೇ ಮೊದಲಾದ ಸೂರ್ಯೇ ಸ್ಥಿತಸ್ಯ ವಿಷ್ಣೋ. ಸೂರ್ಯನಲ್ಲಿರುವಂತಹ ಪರಮಾತ್ಮನ ರೂಪ ಮುಕ್ತ ರೂಪವನ್ನು ಹೇಳಿ ಅಕ್ಷಿಸ್ಥಿತಸ್ಯ ಅಪಿ ಕಣ್ಣಿನಲ್ಲಿದ್ದವನ ರೂಪ ಹೇಳ್ತಾರೆ. ತಸ್ಯ ಏತದಸ್ಯ ತದೇವ ರೂಪಂ. ಇದು ಅವನದ್ದು ರೂಪ ಅಂತ ಹೇಳ್ಯಾರ. ಅಂದ ಮೇಲೆ ಜೀವ ಇದ್ದಾನಂತ ಅನ್ಬೇಡ್ರಿ. ಅದರ ಮುಂದ ಅಲ್ಲೇ ಉಪನಿಷತ್ನಲ್ಲೇನೆ ಸ ಏಷ ಏಚ ಏತ ಅಸ್ಮಾದ್ ಅರ್ವಾಂಚೋ ಲೋಕಾಹ ತೇಷಾಂಚ ಇಷ್ಟೇ ಇತ್ಯಾದಿ ಲೋಕಾಧಿಪತ್ಯ ಕಥನಾಚ. ಅವ ಕಣ್ಣಿನಲ್ಲಿದ್ದವೇನಿದ್ದಾನಲ್ಲ ಅವ ಲೋಕಾಧಿಪತಿ, ಕೆಳಗಿನ ಪಾತಾಳಾದಿ ಲೋಕಾಧಿಪತಿ, ಮೇಲಿನ ವೈಕುಂಠಾದಿ ಲೋಕಾಧಿಪತಿಯಾಗಿದ್ದಾನೆ ಅಂತ ಉಪನಿಷತ್ ಹೇಳ್ತದೆ. ನಹಿ ಕಶ್ಚಿತ್ ಭಿಕ್ಷುಕ ಪಾತಾಳಾಧ್ಯಧಿಪತಿ ಇತ್ಯತ್ರ ಕಿಂಚಿನ್ಮಾನಂ. ಯಾರೋ ಒಬ್ಬ ಭಿಕ್ಷುಕ್ ಇದ್ದಾನೆ, ಅವ ಹೇಳ್ಕೊಂಡಂತ ನಾ ಎದಕ್ ಅಧಿಪತಿ ಇದ್ದೀನಿ ಅಂದ್ರೆ ಪಾತಾಳದಿಂದ ಪ್ರಾರಂಭ ಮಾಡ್ಕೊಂಡು ಎಲ್ಲದಕ್ಕೂ ಅಧಿಪತಿ ಇದ್ದೀನಿ ಅಂತ. ಅಲ್ಲೂ ಕೈಯಾಗಿರೋ ಭಿಕ್ಷಾಪಾತ್ರನೇ ನಿಂದಲ್ಲ. ಯಾವಾಗ ಕಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನೀ ಭಿಕ್ಷಾಧಿಪತಿ, ನೀ ಪಾತಾಳಾಧಿಪತಿ ಅಂದ್ರೆ ಹೆಂಗಾಗ್ತದ ಅಂದ್ರೆ ಶ್ರೀಮದಾಚಾರ್ಯರು ಜೀವನನ ಕುರಿತು ಹೇಳಿರ್ತಾರೆ. ಈ ಜೀವ ಇವ ಭಿಕ್ಷಾಧಿಪತಿ, ಇವ ಕಣ್ಣಾಗಿದ್ದಾನ, ಆ ಕಣ್ಣಾಗಿದ್ದವ 14 ಲೋಕದ ಒಡೆಯ ಅಂತ ಹೇಳಿಗತ್ತಾರಲ್ಲಿ. ನೀ ಹೆಂಗಾಗ್ಲಿಕ್ಕೆ ಸಾಧ್ಯ? ನೀ ಆಗೋದಿಲ್ಲ. ಮುಗಿಸಿದ್ರು. ತಸ್ಮಾತ್ ಅದರಿಂದ ಭಗವಾನೀವ ಅಹೇಯತ್ವಾದ ಅಹಂ ನಾಮ. ಭಗವಂತನೇ ಅಹೇಯನಾದ್ರಿಂದ ಅಹಂ ನಾಮ ಜ್ಞಾನ. ಮತ್ತು ಚಕ್ಷುರು ಮಿತ್ರಸ್ಯ ವರುಣಸ್ಯ ಅಗ್ನೇ ಜಗತಸ್ತಸ್ತುಶ್ಚ ಆತ್ಮ ಇತ್ಯಾದಿನ
ಇವೇ ಮೊದಲಾದ ಮಾತುಗಳಿಂದ ಜೀವೇ ಭೂಯೋ ಭೇದ ದರ್ಶನಾಚ್ಯ, ಜೀವನ ವಿಷಯದಲ್ಲಿ ಮತ್ತ ಭೇದವೇ ನಮಗೆ ಕಂಡದ ಅಂತ ಇಷ್ಟು ತಿಳಿಸಿದ್ರು. ಇನ್ನು ಮುಂದಿನ ಮತ್ ನೋಡಂತೆ. ಯಚ್ಚಾಪ್ನೋತಿ ಯದಾ ದತ್ತೇ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವಃ ತಸ್ಮಾದ್ ಆತ್ಮೇತಿ ಭಣ್ಯತೆ ಇತಿ ಭಾರತೆ. ಆತ್ಮಶಬ್ದಾರ್ಥವನ್ನ ಮಹಾಭಾರತ ಹಿಂಗೆ ಹೇಳ್ಯದ. ದೇವತಾ ಅಪೇತಿ ಇತ್ಯಾದಿಗಳೆಲ್ಲ ಇದನ್ನ ಮತ್ ನಾಳೆಗೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.